ಅವಿದ್ಯಮಾನೋಪಿ ಅವಭಾತಿನ ಅವಭಾಸತೆ ಯೋ ವೈಕಾರಿಕೋ ರಾಜಸಸರ್ಗ ಏಷಃ ಬ್ರಹ್ಮ ಸ್ವಯಂ ಜ್ಯೋತಿರತೋ ವಿಭಾತಿ ಬ್ರಹ್ಮೇಂದ್ರಿಯಾರ್ಥಾತ್ಮ ವಿಕಾರಚಿತ್ರಂ. ಅವಿದ್ಯಮಾನೋಪಿ ಅವಭಾಸತೆ ಯಃ ವೈಕಾರಿಕಃ ರಾಜಸಸರ್ಗ ಏಷಃ. ರಾಜಸಸರ್ಗ ವೈಕಾರಿಕವಾದದ್ದು. ಇದು ಅವಿದ್ಯಮಾನ ಅಂತ ಹೇಳಿದರೆ ಅಸ್ವತಂತ್ರವಾದರೂ ಕೂಡ ಸ್ವತಂತ್ರ ಅಂತ ಭ್ರಮೆ ಬರುತ್ತೆ. ಸುಳ್ಳು ಅಂತ ಅರ್ಥ ಅಲ್ಲ. ಅವಿದ್ಯಮಾನ ಅಂತ ಹೇಳಿದರೆ ಸುಳ್ಳು ಅಂತ ಅರ್ಥ ಮಾಡ್ತಾರೆ, ಹಾಗಲ್ಲ. ಆಚಾರ್ಯ ಹೇಳ್ತಾರೆ, ಬ್ರಹ್ಮ ಸ್ವಯಂ ಜ್ಯೋತಿ ರಥೋ ವಿಭಾತಿ. ಪರಮಾತ್ಮ ಒಬ್ಬನೇ ಸ್ವತಂತ್ರ ನಿತ್ಯನಾದವನು. ಬ್ರಹ್ಮೇಂದ್ರಿಯಾರ್ಥಾತ್ಮ ವಿಕಾರ ಚಿತ್ರ. ಬ್ರಹ್ಮ, ಇಂದ್ರಿಯ, ಆತ್ಮ ಎಲ್ಲದಕ್ಕೂ ಕೂಡ ವಿಶೇಷವಾಗಿ ಚಿತ್ರ ವಿಚಿತ್ರವಾದ ಜಗತ್ತಿದು, ಸುಳ್ಳಲ್ಲ. ಜಗತ್ತೋ ನಾಸ್ತಿತಾ ಸೈವ ಯಾ ಪರಾಧೀನತಾ ಸದಾ ಅಭಾವಸ್ತು ಕುತಸ್ತಸ್ಯ ಯದ್ವಿಭಾತೀಹ ಸರ್ವದಾ ಇತಿ ಪ್ರಾಕಾಶ್ಯೆ. ಜಗತ್ತೋ ನಾಸ್ತಿತಾ ಸೈವ ಯಾ ಪರಾಧೀನತಾ ಸದಾ. ಸದಾ ಪರಾಧೀನವಾಗಿರೋದು ಜಗತ್ತಿನ ವಿಶೇಷತೆ. ಇದಕ್ಕೇನಂತ ಕರೀತಾರೆ? ನಾಸ್ತಿ ಅಂತಾರೆ ಹೊರತು ಜಗತ್ತು ಇಲ್ಲ ಅಂತ ಅರ್ಥ ಅಲ್ಲ. ಆಭಾಸಸ್ತು ಕುತಸ್ತಸ್ಯ ಅಭಾವಸ್ತು ಕುತಸ್ತಸ್ಯ ಯದ್ವಭಾತೀಹ ಸರ್ವದಾ. ಎಲ್ಲ ಕಾಡ್ತಕ್ಕಂತಹ, ಯಾವಾಗಲೂ ಕಾಡ್ತಕ್ಕಂಥ ಜಗತ್ತಿಗೆ ಸುಳ್ಳು ಅಂತ ಹೇಗೆ ಹೇಳೋದಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಇತಿ ಪ್ರಾಕಾಶ್ಯೆ. ಅವಿದ್ಯಮಾನತಾ ನಾಮ ಜಗತಃ ಪರತಂತ್ರತಾ ಯಥಾ ಅಶಕ್ತಸ್ತು ತತ್ಪುತ್ರಾದಿ ಅಸನ್ನಿಚ್ಯುತೆ ಇತಿ ಉಚ್ಯತೆ ಜನೈಃ ಇತಿ ವಿವೇಕೆ. ಅವಿದ್ಯಮಾನತಾ ನಾಮ ಜಗತಃ ಪರತಂತ್ರತಾ. ಜಗತ್ತಿಗೆ ವಿದ್ಯಮಾನವಿಲ್ಲದಿರುವಿಕೆ ಅಂದರೆ ಅಸ್ತಿತ್ವ ಇಲ್ಲದಿರುವಿಕೆ ಶಬ್ದಕ್ಕೆ ಅರ್ಥ ಏನು ಅಂದರೆ ಪರತಂತ್ರತಾ. ಪರತಂತ್ರ ಅಂತ ಅಷ್ಟೇ ಅರ್ಥನೇ ಹೊರತು ಇಲ್ಲ ಅಂತ ಅರ್ಥ ಅಲ್ಲ. ದೃಷ್ಟಾಂತ ಕೊಡ್ತಾರೆ. ಯಥಾ ಅಶಕ್ತಸ್ತು ಪುತ್ರಾದಿ ಅಸನ್ನಿತ್ಯುಚ್ಯತೆ ಜನೈ. ಮನೇಲಿ ಯಾರೂ ಇಲ್ಲ ಬನ್ನಿ ಅಂತ ಕರೀತಾರೆ, ಅಲ್ಲೇ ಕೂತಿರ್ತಾರೆ ಮಕ್ಕಳು. ಯಾರೂ ಇಲ್ಲ ಅಂದರೆ ಈಗ ಏನೋ ಕೆಲಸ ಮಾಡೋರು ಯಾರೂ ಇಲ್ಲ, ಅಥವಾ ಮಡಿಯೋರು ಯಾರೂ ಇಲ್ಲ, ದೊಡ್ಡವರು ಯಾರೂ ಇಲ್ಲ, ಆ ಅರ್ಥಲ್ಲಿ ಹೇಳ್ತಾರೆ ಹೊರತು ಏನಂತ ಹೇಳೋದಿಲ್ಲ, ಇಲ್ಲೇ ಇಲ್ಲ ಅಂತ ಅರ್ಥ ಅಲ್ಲ. ಆ ರೀತಿ ಹೇಳೋ ಅಭ್ಯಾಸ ಇದೆ ಜಗತ್ತಿನಲ್ಲಿ, ಗೊತ್ತಾಯ್ತಾ? ಆ ರೀತಿ ಎಲ್ಲರೂ ಮನೇಲಿ ಉಪಯೋಗಿಸ್ತಾರೆ ಮಾತನ್ನು. ಇಬ್ಬರೇ ಮನೆಯಲ್ಲಿರೋದು, ಊಟ ಕೇಳಿ ಇಬ್ಬರೇ ಮನೆಯಲ್ಲಿರೋದು, ಮಕ್ಕಳಲ್ಲೇ ಇರ್ತಾರೆ. ಆದರೆ ಇವ್ರಿಗೂ ಗೊತ್ತು, ಅವರಿಗೂ ಗೊತ್ತು. ಅಂದರೆ ಉಳಿದವ್ರಿಗೆ ಏನಿಲ್ಲ, ವೋಟಿಂಗ್ ರೈಟ್ ಇಲ್ಲ, ಆ ಏಜ್ ಬಂದಿಲ್ಲ ಅಂತ ಅರ್ಥ. ಅವಿಭಾರತ ಅವಿದ್ಯಭಾರತ ನಾಮ ಜಗತಃ ಪರತಂತ್ರತಾ ಯಥಾ ಅಶಕ್ತಸ್ತು ಪುತ್ರಾದಿ ಅಸನ್ನಿತ್ಯುಚ್ಯತೆ ಜನೈಃ ಇತಿ ವಿವೇಕೆ. ವಿವೇಕಾನ ಗ್ರಂಥ ಹೇಳ್ತಾ ಇದೆ. ಅಥೋ ಬ್ರಹ್ಮಣ ಏವ ವಿಭಾತಿ ದ್ವಿತೀಯಂ ಬ್ರಹ್ಮ ಪ್ರಕೃತಿ. ಆದ್ದರಿಂದ ಪರಮಾತ್ಮ ಒಬ್ಬನು ಮಾತ್ರ ಯಾವಾಗಲೂ ಪರಮಾತ್ಮನಿಂದಲೇ ಇದೆಲ್ಲ ನಡೀತಾ ಇರೋದು. ಅವನು ಮಾತ್ರ ಸ್ವತಂತ್ರ. ದ್ವಿತೀಯಂ ಬ್ರಹ್ಮ ಪ್ರಕೃತಿ. ಎರಡು ಬ್ರಹ್ಮ ಶಬ್ದ ಉಪಯೋಗಿಸುತ್ತಾರೆ. ಮೊದಲನೇ ಬ್ರಹ್ಮ ಅಂದರೆ ಭಗವಂತ, ಇನ್ನೊಬ್ಬ ಬ್ರಹ್ಮ ಅಂದರೆ ಪ್ರಕೃತಿ. ಆಮೇಲೆ ಆತ್ಮ ಜೀವ. ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ ಇದರಲ್ಲಿ ಮುಂದಿದೆ. ಎರಡನೇ ಮೇಲೆ ಉಪಯೋಗಿಸ್ಬೇಕಾದ್ರೆ ಬ್ರಹ್ಮ ಶಬ್ದ ಎರಡನೇ ಸರ್ತಿ ಬಂದಿದೆ. ಎರಡನೇ ಸರ್ತಿ ಬಂದಿರೋ ಬ್ರಹ್ಮ ಅಂತ ಅರ್ಥ. ಶ್ಲೋಕದೊಳಗೆ ರಿಪೀಟ್ ಆಗಿದೆಯಲ್ಲ ಬ್ರಹ್ಮ ಶಬ್ದ. ಮೊದಲನೇ ಬ್ರಹ್ಮ ಶಬ್ದ ಭಗವಂತನಿಗೆ ಅನ್ವಯ, ಎರಡನೇ ಬ್ರಹ್ಮ ಶಬ್ದ ಪ್ರಕೃತಿಗೆ ಅನ್ವಯ, ಆತ್ಮ ಶಬ್ದ ಅನ್ನೋದು ಜೀವನಿಗೆ ಅನ್ವಯ. ಯಾಕೆ ಪ್ರಕೃತಿಯರು ಬ್ರಹ್ಮ ಯಾರು? ಪ್ರಕೃತಿ ಅಂದರೆ ಬ್ರಹ್ಮದ ಮಹಾಲಕ್ಷ್ಮಿ ಅಂತ ಅರ್ಥ. ಮತ್ತು ಬ್ರಹ್ಮಶಬ್ದ ವಾಚ್ಯತ್ವ ಇದೆಯಲ್ಲ, ಮಹದ್ಬ್ರಹ್ಮ ಮಹದ್ಯೋನಿ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಮಹಾಲಕ್ಷ್ಮಿಗೆ ಬ್ರಹ್ಮ ಅಂತ ಹೆಸರಿದೆ. ರಿಪೀಟ್ ಆದಾಗ ಪುರುಷ ಸೂಕ್ತಲ್ಲೇ ಪುರುಷ ಶುರುವಾಯಿತು, ಸಾತ್ವಿಕ ಪುರುಷ. ಆಮೇಲೆ ಹೇಳಿದ್ರು ಪುರುಷಂ ಪಶುಂ, ಪುರುಷನ ಪಶುವನ್ನು ಕಟ್ಟಿಬಿಟ್ರು ಅಂತ ಹೇಳಿದರು. ಯಾವ ಪುರುಷ ಈ ಪುರುಷ ಬೇರೆ ಆಗಲಿಲ್ಲ, ಒಬ್ಬರೇ ಆಗ್ತಾರ? ಪುರುಷ ಸಹಸ್ರಾಕ್ಷ ಅಂತ ಕರೆದು, ಸರ್ವೋತ್ತಮ ಅಂತ ಕರೆದು ಅಂದರೆ ಪಶುವನ್ನು ಕಟ್ಟಿಬಿಟ್ರು ಅಂತ ಕೇಳಿದ್ರೆ ಏನರ್ಥ ಅಲ್ಲಿಗೆ? ಆ ಪುರುಷ ಅಲ್ಲ, ಇನ್ನೊಬ್ಬೊಬ್ಬರು. ಎರಡನೇ ಪುರುಷ ಅಂದರೆ ಎರಡನೇ ಸತ್ಯ ಆಮೇಲೆ ಬಂದ ಪುರುಷ ಶಬ್ದ ಅಂತ. ಆ ಅರ್ಥದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಇಲ್ಲಿ ನೋಡಿ, ಬ್ರಹ್ಮ ಸ್ವಯಂ ಜ್ಯೋತಿ ರಥೋ ವಿಭಾತಿ ಬ್ರಹ್ಮೇಂದ್ರಿಯಾತ್ಮ. ಮತ್ತೆ ಬ್ರಹ್ಮ ಅಂತ ಬಂತು. ಈ ಬ್ರಹ್ಮ ಪರಮಾತ್ಮ, ಈ ಬ್ರಹ್ಮ ಪ್ರಕೃತಿ ಅಂತ ಅರ್ಥ. ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ. ಅಥೋ ಬ್ರಹ್ಮಣ ಏವ ವಿಭಾತಿ ದ್ವಿತೀಯಂ ಬ್ರಹ್ಮ ಪ್ರಕೃತಿ ಆತ್ಮ ಜೀವ. ಪ್ರಕೃತಿ ಇಂದ್ರಿಯ ವಿಷಯ ಜೀವಾದಿ ವಿಚಿತ್ರಂ ಜಗದ್ ಬ್ರಹ್ಮತ ಏವ ವಿಭಾತಿ ಇತ್ಯರ್ಥ. ಈ ಪ್ರಕೃತಿ ಜಗತ್ ವಿಚಿತ್ರವಾದದ್ದು. ಪ್ರಕೃತಿ ಇಂದ್ರಿಯ ವಿಷಯ ಜೀವ ಏನೇನೋ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇನ್ನೇನಂತ ಕರೀತಾರೆ? ವಿಚಿತ್ರ ಅಂತ ಕರೆದು. ಮಾತು ಎಲ್ಲಿ ಬಂದಿದೆ ಗೊತ್ತಾಯಿತು? ಅದೊಂದು ಕಡೆಗೆ. ಇನ್ನೊಂದು ಕಡೆ ಶೇಷಾಹಿ ವೈರಿ ಶಿವಶಕ್ತರ ಬರುಪ್ರಧಾನ ಚಿತ್ರೋರು
ಕರ್ಮರಚನಂ ಹೇಳಬೇಕಾದ್ರೆ ಚಿತ್ರ ಉರು ಕರ್ಮರಚನ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಬಹುಚಿತ್ರ ಜಗತ್ತು ಇದೆಲ್ಲ ಅರ್ಥ ಮಾಡಿ ಜಗತ್ತು ವಿಚಿತ್ರವಾದದ್ದು. ಜಗತ್ತು ಇದೇ ಒಂದು ಮ್ಯೂಸಿಯಂ, ಇದನ್ನು ನೋಡಿದ ಲೆಕ್ಕ ಎಲ್ಲೆಲ್ಲ ನೋಡಬೇಕಾಗಿಲ್ಲ. ಮತ್ತಿಬ್ಬರು ನೋಡಿದ ಮತ್ತೆ ವಿಚಿತ್ರ, ಒಬ್ಬ ರೀತಿ ಇಲ್ಲ. ಮತ್ತು ಸೇಮ್ ಕಣ್ಣು ಕಾಲ ಅದೇ ರೀತಿ ಇರೋದೇನೆ, ಬಟ್ ಟೋಟಲಿ ಡಿಫ್ರೆಂಟ್ ಪರ್ಸನ್. ಅರ್ಥ ಆಯ್ತಾ? ಇದೆಲ್ಲ ದೇವರ ವಿಚಿತ್ರವಾದ ವೈಭವ ಇದು. ಆಗ ನಮಗೆ ಏನನ್ಸುತ್ತೆ, ಇದೆಲ್ಲ ಮಾಡಿದ್ರೆ ಸಾಮಾನ್ಯ ಒಂದು ಕೆಲಸ ಮಾಡಿದಾಗ ಯಾರೋ ಒಬ್ರು ಇರಬೇಕು ಅನಿಸುತ್ತೆ. ಚಿತ್ರ ವಿಚಿತ್ರವಾದ ಕೆಲಸ ಮಾಡಿದಾಗ ಏನಾಗಿರಬೇಕು, ಭಾರಿ ದೊಡ್ಡವನು ಯಾರೋ ಇರಬೇಕು, ಎಲ್ಲ ತಿಳಿದವನಿರ್ಬೇಕು, ಇಲ್ದವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಾಣಿ ಸೃಷ್ಟಿ ಮಾಡೋಕ್ಕಾದ್ರೆ ಪ್ರಾಣಿ ಗೊತ್ತಿರಬೇಕು, ಅದಕ್ಕೆ ಎಲ್ಲ ಸೃಷ್ಟಿ ಮಾಡೋರಿಗೆ ಎಲ್ಲ ಗೊತ್ತಿರಬೇಕು. ಸರ್ವಕರ್ತ ಮೀನ್ಸ್ ಏನಾಗ ಸರ್ವಜ್ಞ ಅಂತ ಅರ್ಥ, ಸರ್ವ ಸಮರ್ಥ ಅಂತ ಅರ್ಥ. ಎಲ್ಲ ಗೊತ್ತಿದೆ, ಮಾಡೋಕ್ಕೆ ಬರೋದಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಸರ್ವಜ್ಞ, ಸರ್ವಶಕ್ತ, ಸರ್ವಕರ್ತ ಎಲ್ಲ ಮೂರು ನೆನ್ಪಿಟ್ಕೊಂಡ್ರೆ ಒಂದಕ್ಕೊಂದು ಲಿಂಕ್ಡವು, ಬಿಟ್ಟು ಮಾತಾಡೋಕ್ಕೆ ಬರೋದಿಲ್ಲ. ಆತ್ಮ ಜೀವ ಮುಂದೆ ಆತ್ಮ ನಾತ್ಮ ಬಪು ಪಾರ್ಥಿವಮಿಂದ್ರಿಯಾಣಿ ದೇವ ಹೆಸರು ವಾಯು ಜಲಂ ಹುತಾಶಃ ಮನೋನ್ನ ಮಾತ್ರಂ ಧಿಷಣ ಚ ಸತ್ವಂ ಅಹಂಕೃತಿ ಖಂ ಕೃತಿರರ್ಥ ಸಾಮ್ಯಂ. ನಾ ಆತ್ಮ ಬಪುಹು, ಈ ಜೀವನೇ ದೇಹವೇ ಜೀವ ಅಲ್ಲ. ಜೀವ ದೇವ ಇಬ್ಬರು ಏನೋ ಮನೇಲಿ ಪ್ಯಾಕಿಂಗ್ ಬರುತ್ತೆ, ಬಂದ ತಕ್ಷಣ ಅದೇ ವಸ್ತು ಅಂತ ತಿಳ್ಕೊಳ್ಳೋದಿಲ್ಲ. ಹಾಗೆ ಇಟ್ಕೊಂಡ್ಬಿಟ್ರೆ ಓಪನ್ ಮಾಡೋದೆ, ಅದು ಬಂದು ಹಾಗೆ ಅಂತ ಅಲ್ಲ, ಬಿಚ್ಚು ಮೇಲಿಂದ ತೆಗೆದು ಹಾಕಿಬಿಡ್ತಾರೆ. ಉಳಿಯೋದು ಯಾವುದು, ಒಳಗೆ ಇನ್ನೊಂದು ವಸ್ತು, ಅದರೊಳಗೆ ಮತ್ತೊಂದು ಏನೋ ಇಟ್ಟಿರ್ತಾರೆ, ಅದು ಇದು ಬಂದಿತ್ತು. ಅದು ಹಾಗೆ ತಂದು ಡೈರೆಕ್ಟ್ ಯಾರೂ ಕೊಡೋದಿಲ್ಲ. ಸಾಮಾನ್ಯ ಏನೇ ಕೊಟ್ಟರು ಕವರಲ್ಲಿ ಇಟ್ಕೊಡೋ ಪದ್ಧತಿ ಇರುತ್ತೆ. ಯಾಕೆಂದರೆ ಅದು ಸೇಫಾಗಿ ಬರಬೇಕು, ಒಂದು ಗೊತ್ತಾಗಬಾರ್ದು, ಒಂದು ನೋಡಿದವ್ರಿಗೆ ಉಳಿದವ್ರಿಗೆ ಯಾಕೆ ಗೊತ್ತಾಗಬೇಕು ಅಂತ ಅರ್ಥ. ನಾತ್ಮ ಬಹು ಪಾರ್ಥಿವಮಿಂದ್ರಿಯಾಣಿ, ಪಾರ್ಥಿವಂ ಅಂದರೆ ಪೃಥ್ವಿಯಿಂದ ಕೂಡಿತ್ತು. ಇಂದ್ರಿಯಾಣಿ ಎಲ್ಲ ಕೂಡ ಏನಿವು, ಇದರಿಂದ ಬಂದಿರೋ ಪದಾರ್ಥಗಳು. ದೇವಾಹೈ ಅಸುಹು ವಾಯು ಜಲಂ ಹುತಾಶಃ, ಏನೇನು ವಾಯು ಜಲ ಹುತಾಶ, ಪೃಥ್ವಿ ಅಪ್ ತೇಜೋ ವಾಯು ಆಕಾಶ. ಆಮೇಲೆ ದೇವತೆ ಅಭಿಮಾನಿ ದೇವತೆಗಳು. ಮನಸ್ಸು ಅನ್ನ ಮಾತ್ರಂ ಧಿಷಣಾಚ, ಬುದ್ಧಿ ಅನ್ನ ಅಂತ ಹೇಳಿದರೆ ಪೃಥ್ವಿನೇ. ಸತ್ವಂ ಅಹಂಕೃತಿ ಖಂ ಪ್ರಕೃತಿ, ಇವೆಲ್ಲ ಏನು ಒಂದು ಚಿತ್ರ ಜಗತ್ತು ಇವಿಷ್ಟು ಸೇರಿದಾಗ ಎಷ್ಟು ಸೇರಿದ ಜಗತ್ತಿನೊಳಗೆ. ಕೃತಿರರ್ಥ ಸಾಮ್ಯಂ, ಇದೆಲ್ಲ ಕೃತಿ ಅರ್ಥ ಸಾಮ್ಯಂ. ವಾಯುರೇವ ಸ್ವಯಂ ಪ್ರಾಣ ತತ್ರಸ್ಥೆ ಚೋದಿತೆ ಅಸೌ ಚೋದ್ಯ ಅಲ್ಲ ಉತ ತೈಜಸೌ ಉದೇನ ತೇಜಸ ಚೈವ ಪ್ರಾಣಸ್ಯ ಹಿ ಕೃತಂ ವಪುಃ ಇತಿ ಪ್ರಕಾಶಿಕಾಯ. ಈ ದೇಹ ಮಾಡಿರೋದು ಯಾರು, ವಾಯುದೇವ. ಏನೇನಿದೆ ಇದರಲ್ಲಿ, ವಾಯುರೇವ ಸ್ವಯಂ ಪ್ರಾಣ ತತ್ರಸ್ಥೆ ಚ ಉದ ತೇಜಸಿ, ನೀರು ಮತ್ತು ಅಗ್ನಿ. ಆಮೇಲೆ ಉದೇನ ತೇಜಸ ಚೈವ ಪ್ರಾಣಸ್ಯ ಹಿ ಕೃತಂ ವಪುಃ, ಪ್ರಾಣದೇವರಿಗೆ ಮುಖ್ಯವಾಗಿ ಉದ ಪ್ರಕಾಶ ಮತ್ತು ನೀರು. ಬುಧ ಅಂದರೆ ಕರ್ಮ ಅಂತಲೂ ಅರ್ಥ. ಇದಿಷ್ಟು ಕೂಡ ಪ್ರಾಣದೇವರ ಹಿರಿಮೆ. ಉಳಿದ ದೇಹ ಹೀಗಿದೆ. ಪ್ರಕಾಶಿಕಾಯ, ದೇವರು ಬಂದರು ಅಂದ ತಕ್ಷಣ ಪಲ್ಲಕ್ಕಿ ಬರುತ್ತೆ, ಕರ್ಕೊಂಡು ಬರ್ತಿರ್ತಾರೆ. ಪಲ್ಲಕ್ಕಿ ದೇವರ ಅಲ್ಲ, ಇವ್ರು ಕರೆಯೋದೇ ಪಲ್ಲಕ್ಕಿ ಬಂತು ಅಂತ ಯಾರೂ ಕರೆಯಲ್ಲ. ಪಲ್ಲಕ್ಕಿ ದೇವರು ಮುಂದೆ ಹೋದರೆ ಪಲ್ಲಕ್ಕಿ ಇದರಲ್ಲಿ ಹಾಸಿರ್ತಾರೆ, ಇದಿಟ್ಟಿರ್ತಾರೆ, ಕೊನೇ ದೇವರು ಇರ್ತಾರೆ. ಹೆಸರು ಒಟ್ಟೇನದಕ್ಕೆ ದೇವರಿಲ್ಲ, ಬರೀ ಪಲ್ಲಕ್ಕಿ ಬಂತು ಅಂತಾರೆ. ಪಲ್ಲಕ್ಕಿಯಲ್ಲಿ ಇಡು ಅಂತ ಹೇಳ್ತಾರೆ, ದೇವರಿಲ್ಲ ಅದರೊಳಗೆ. ಈಗ ಅದೇ ಮಾತನ್ನೇ ಮೊದಲು ಪಲ್ಲಕ್ಕಿ ಬಂತು ಅಂತ ಕರೆದಾಗ ಅರ್ಥನೇ ಬೇರೆ, ಈ ಪಲ್ಲಕ್ಕಿ ಅಂದರೆ ಅರ್ಥನೇ ಬೇರೆ. ಅರ್ಥ ಆಯ್ತಾ? ದೊಡ್ಡವ್ರು ಬಂದಾಗ ಕಾರು ಬೇರೆ, ಅವ್ರು ಹೇಳಿದ ಮೇಲೆ ಕಾರು ಬೇರೆ, ಗೊತ್ತಾಯ್ತಾ? ಅದು ಗ್ಯಾರೇಜ್ಗೆ ಹೋಗ್ಬಿಡುತ್ತೆ, ಇಲ್ಲಿ ಬರೋದಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ವ್ಯವಹಾರ ಎಷ್ಟಿದೆ ಅದೆಲ್ಲ ಯೋಚನೆ ಮಾಡೋದೇ. ತಲೆ ಒಂದೇ ಅರ್ಥ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಭಾಷೆ ಜ್ಞಾನ ಹೇಗಾಗುತ್ತೆ? ಅಷ್ಟು ಹೇಳಿದ ಜ್ಞಾನ ಹೇಗಬೇಕು? ಅದಕ್ಕೆ ಯೋಚನೆ ಮಾಡಿ ಹೇಳುತ್ತಾನೆ ಜ್ಞಾನ ಬೇಕಾದ್ದೀಗ. ಹೌದು, ಅಂದರೆ ಅದಕ್ಕೆ ಉದ ಶಬ್ದಕ್ಕೆ ತೇಜಸ್ ಅಂದರೆ ಬೆಳಕು. ವಾಯುದೇವರು ತೋರಿಸ್ಲಿಕ್ಕೆ ಕಾಲು ಬೆಳಕು ತೋರಿಸ್ಲಿಕ್ಕೆ ಬೆಳಕು ಬರಲಿಲ್ಲ. ಪ್ರಧಾನ ಅಂತ ಅರ್ಥ, ಅಷ್ಟೇ ಅಲ್ಲ ಪ್ರಧಾನ. ಅದೇ ರೀತಿ ಬುಧ ಅಂದರೆ ಏನು, ನೀರು. ಅದಕ್ಕೆ ನೀರು ಕುಡಿದು ಹೋದರೆ ಪ್ರಾಣ ಹೋಗಿಬಿಡುತ್ತೆ. ನೀರಿಗೆ ಪ್ರಾಣ ಅಂತ ಹೆಸರು. ಮತ್ತು ಒಂದು ನೀರಿನಲ್ಲಿ ಆಕ್ಸಿಜನ್ ಇಲ್ಲೇನು ಪ್ರಾಣದೇವರಿತ, ಅದು ಪ್ರಧಾನ ಅಂತ ಅರ್ಥ. ಉಳಿದೆಲ್ಲ ಇದೆ ಪ್ರಧಾನ, ಎರಡಕ್ಕೆ ಅವರೇ ಬೇಕೇ ಬೇಕು. ಇನ್ನು ಕರ್ಮ, ಅದರಿಂದನೇ ಕರ್ಮ. ನೀರು ಕುಡ್ದ ಕೂತು ಸುಸ್ತಾಗಿ ಕೂತು ನೀರು ಕುಡ್ದಾಗ ಶಕ್ತಿ ಬಂದು ಶುರು ಮಾಡೋದು. ಮಾತಾಡ್ಬೇಕಾದ್ರೆ ನೀರು ಕುಡಿಯಲ್ಲ, ನೀರು ಕೊಡುತ್ತೆ, ಅದು ಪ್ರಾಣ ಶಕ್ತಿ ಕೊಡೋದು. ಅದರಲ್ಲಿ ಆ ಶಕ್ತಿ ಇದೆ. ಅದರಲ್ಲಿ ಯಾವುದರಿಂದ ಮಾಡಿರ್ತಾರೋ ಅದನ್ನು ಹಾಕಿದರೆ ಅದು ಏನಾಗಿ ಫಿಲಪ್ ಆಗೋದು. ಅರ್ಥ ಆಯ್ತಾ? ಗೋಲ್ಡ್ ಕಾಯಿನ್ ರೆಡಿ ಮಾಡಬೇಕಾದ್ರೆ ಮಣ್ಣು ಹಚ್ಚೇರಿ ಹೋಗಲ್ಲ, ಏನು ಮಾಡಬೇಕು, ಗೋಲ್ಡೇ ಫಿಲ್ ಮಾಡಬೇಕು. ಆ ರೀತಿಯಲ್ಲಿ ಪ್ರಣಮ್ಯ ವಾಯುರೂಪಸ್ಯ ವಾಯುರೂಪಸ್ಯ ಭೂತತ್ರಯ ಕೃತಂ ವಪುಃ ಯ ಪ್ರಾಣಸ್ಯ ವಾಯುರೂಪಸ್ಯ ಭೂತತ್ರಯ ಕೃತಂ ವಪುಃ ಯತೋ ಹಿ ಪಾರ್ಥಿವಂ ನಾತ್ರ ಖಂವಾತಿ ಖಂಚಾತ್ಯಲ್ಪ ಮುದಾಹೃತಂ ಇತಿ ಸಂಧಾರಣೆ. ಹೀಗೆ ಪ್ರಾಣ ಸಾಮರ್ಥ್ಯ ಪ್ರಾಣವಾಯು ಭೂತತ್ರಯ ಕೃತಂ ವಪುಃ, ಭೂತತ್ರಯ ಪಂಚಭೂತಗಳು ಮೂರರಿಂದ ಮಾಡಲ್ಪಟ್ಟಿರೋದ್ರಿಂದ
ಗೊತ್ತಾಯ್ತಾ? ಯಥೋ ಹಿ ಪಾರ್ಥಿವಂ ನಾತ್ರ, ಇದ್ರ ಪೃಥ್ವಿ ಅಂಶ ಇಲ್ಲ, ಮೇಲೆ ಹೋಗ್ತಾ ಹೋಗ್ತಾ ಪೃಥ್ವಿ ಅಂಶ ಹೋಗ್ಬಿಡ್ತೀಗ. ಅರ್ಥ ಆಯ್ತಾ? ಆದ್ದರಿಂದನೇ ಖಮ್ ಮೇಲೆ ಇದು ಆಕಾಶ ಇದೆ, ಆದರೆ ಉಳಿದೆಲ್ಲ ಅತ್ಯಲ್ಪ ಉದಾಹೃತ, ತುಂಬ ಸ್ವಲ್ಪ ಇದೆ. ಅದಕ್ಕೆ ಮೇನ್ ಕಂಟ್ರಿ ಬಂಗಾರದ್ದು ಅಂತಾರೆ. ಬಂಗಾರ ಪ್ಯೂರ್ ಬಂಗಾರದ ಪದಾರ್ಥ ಸಿಗೋದೇ ಇಲ್ಲ ಯಾವುದು ಕೂಡ. ಬಂಗಾರ ಸಿಗ್ತದೆ, ಬಂಗಾರ ಮಾಡಲ್ಪಟ್ಟ ವಸ್ತು ಸಿಗೋದಿಲ್ಲ. ಏನಿರ್ಬೇಕು ಅದರಲ್ಲಿ? ಕರೆಯೋದೇನಂತ ಅದನ್ನು ಸುವರ್ಣ ಅಂತಲೇ ಕರೆಯೋದು. ತಾಮ್ರ ಮಿಶ್ರ ಬಂಗಾರ ಯಾರು ಕರೆಯೋದಿಲ್ಲ. ಅದು ಗೊತ್ತು, ಎಲ್ಲರಿಗೂ ಗೊತ್ತು, ಕೆಲವರಿಗೂ ಗೊತ್ತು. ಪ್ಯೂರ್ ಬಂಗಾರ ಅಂದರೆ ಅದೇನಿಲ್ಲ, ಅದು ಆಭರಣ ರೂಪದಲ್ಲಿ ಇಲ್ಲ. ಅದು ಸತ್ವಂ ಮೂಲಬುದ್ಧಿ ಅಹಂ ಶೃಣೋಮಿ ಅಹಂ ಸ್ಪೃಶಾಮಿ ಅಹಂ ಪಶ್ಯಾಮಿ ಇತಿ ಸರ್ವಾರ್ಥೇಷು ಸಮತ್ವಾದ ಅಹಂಕಾರೋ ಅರ್ಥ ಸಾಮ್ಯಂ. ಅಂದರೆ ಎಲ್ಲ ಕಡೆ ಒಂದೇ ರೀತಿ ಇರಬೇಕೆ ಅಂತ ಅರ್ಥ. ಏನು? ಅಹಂ ಶೃಣೋಮಿ ಅಹಂ ಸ್ಪೃಶಾಮಿ ಅಹಂ ಪಶ್ಯಾಮಿ. ಕಾಮನ್ ಏನಿದೆ ಇದರಲ್ಲಿ? ಅಹಂ ಅಂತ ಕಾಮನ್. ಅಂದರೆ ಅಹಂಕಾರ ತತ್ವದ ಪರಿಣಾಮ. ಸಾಕ್ಷಿ ಬರೋ ಜ್ಞಾನದಿಂದ ಬರೋದು ಅಹಂ ಬೇರೆ. ಇಲ್ಲಿ ಏನದು ಶೃಣೋಮಿ ಇತ್ಯಾದಿ ಪದಗಳಲ್ಲಿ ಏನು ಸೇರಿಕೊಂಡಿರ್ಬೇಕೋ ಅವೆಲ್ಲ ಅಹಂಕಾರ ತತ್ವ ಸೇರಿಕೊಂಡಿದ್ರೆ ತಿನ್ನಕ್ಕೆ ಬರೋದಿಲ್ಲ ಅದನ್ನು. ಪ್ರಾಣದೇವರ ದೇಹದಲ್ಲಿ ಉಳಿದ ಅದು ಎಲ್ಲ ಪಂಚಭೂತ ಎಲ್ಲರಲ್ಲೂ ಇರಬೇಕು. ಒಂದು ವಸ್ತು ಅಂದಮೇಲೆ ಇರಲೇಬೇಕು, ಪ್ರಕೃತಿಯಲ್ಲಿ ಇದ್ಮೇಲೆ ಇರಲೇಬೇಕು. ಪ್ರಪೋರ್ಷನ್ ವೇರಿ ಆಗಲಿಕ್ಕೆ ಶುರುವಾಗುತ್ತೆ. ಪ್ರಪೋರ್ಷನ್ ವೇರಿ ಆಗುತ್ತೆ. ಗೊತ್ತಾಯ್ತಾ? ಅದಕ್ಕೆ ವಾಯುದೇವರ ಶರೀರದಲ್ಲಿ ಹೇಗಿದೆ ಅಂತ ಹೇಳಿದರೆ ಶುದ್ಧ ಸತ್ಮಾತ್ಮಕವಾದ ದೇಹ. ಆದ್ದರಿಂದ ಏನಾಯ್ತು ಅದಕ್ಕೆ? ಆ ರೀತಿಯೇ ಬೇರೆ ಆಗೋದು. ವಯಸ್ಸಾಗಲ್ಲ, ಇದಾಗಲ್ಲ, ಏನು ಬರಲ್ಲ, ಆಯಾಸ ಇಲ್ಲ, ಏನಿಲ್ಲ ದೇಹಕ್ಕೆ. ಅವರಿಗಿಲ್ಲ ಅಲ್ಲ, ಅವ್ರ ದೇಹಕ್ಕೂ ಕೂಡ ಇಲ್ಲ. ಆದ್ದರಿಂದ ದೇಹದ ಪರಿಣಾಮದಿಂದ ಅರ್ಥಾತ್ ಸ್ವಿಚ್ ವೇಸಿಯಲ್ಲಿ ಕೂತಿದ್ದಾನೆ, ಪರಿಣಾಮ ಬಂತೋ ಇಲ್ಲ ಕೂತವರಿಗೆಲ್ಲ. ಉಳಿದವರು ಸೆಕೆ, ಇವರಿಗೆ ಸೆಕೆ ಇಲ್ಲ ಇವರಿಗೆ. ಆ ರೀತಿಯಾದ ವ್ಯತ್ಯಾಸ ಇರೋದರಿಂದ ವಾಯುದೇವರು ದೊಡ್ಡ ಚೇತನ. ಮೂಲಬುದ್ಧಿ ಅಹಂ ಶೃಣೋಮಿ ಅಹಂ ಸ್ಪೃಶಾಮಿ ಅಹಂ ಪಶ್ಯಾಮಿ ಇದು ಸರ್ವಾರ್ಥೇಶು ಅಂದ್ರೇನು? ಎಲ್ಲ ವಿಷಯಗಳಲ್ಲೂ ಕೂಡ ಸಮತ್ವಾತ್. ಈ ಅಹಂ ಕಾಮನ್ ಫ್ಯಾಕ್ಟರ್ ಇದೆ. ಅಹಂ ಪಶ್ಯಾಮಿ ಅಹಂ ಶೃಣೋಮಿ ಅಹಂ ಗಚ್ಚಾಮಿ ಕಾಮನ್ ಫ್ಯಾಕ್ಟರ್ ಏನಿದೆಯಲ್ಲ ಅದಿಷ್ಟು ಕೂಡ ಏನು? ಅಹಂಕಾರದ ಎಫೆಕ್ಟ್. ಅದು ಕಾಫಿ ಕೊಡ್ತಾರೆ, ಸಿಹಿ ಎಫೆಕ್ಟ್ ಎಲ್ಲಿದ್ದು ಬಂತು? ಸಕ್ಕರೆ ಅಂತ ಅಷ್ಟೆ. ಅದು ಫಸ್ಟ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಈಗ. ಆ ಬಣ್ಣ ಕಪ್ಪು ಕಾಣಿಸೋದಕ್ಕೆ ಏನು ಕಾರಣ? ಡಿಕಾಕ್ಷನ್ ಕಾರಣ. ಅದಕ್ಕೆ ಕಾಫಿ ಬೀಜ ಕಾರಣ. ಬೆಳ್ಳಕ್ಕೆ ಕಾಣೋದಕ್ಕೆ ಹಾಲು ಕಾರಣ. ಎಷ್ಟಿದೆ ಅದು ಶಾರ್ಟಿಗೆ, ಎಷ್ಟು ಸೇರ್ಕೊಂಡ್ಬಿಟ್ಟಿದೆ ಅದರಲ್ಲಿ. ನದೇಹೋ ನೇಂದ್ರಿಯ ಪ್ರಾಣ ಮನೋಬುದ್ಧಿ ಅಹಮಾದಯ ವಿಷ್ಣುಶ್ಚಿದಾನಂದತನು ಸಹಿ ಜೀವಾಧಿಪ ಸದಾ ಇತಿ ಸತ್ತತ್ವೇ. ನದೇಹೋ ಇಂದ್ರಿಯ ಪ್ರಾಣ ನದೇಹೋ ನ ಇಂದ್ರಿಯ ಪ್ರಾಣ ಮನೋಬುದ್ಧಿ ಅಹಮಾದಯ. ದೇಹವಾಗಲಿ ಇಂದ್ರಿಯಾದಿಗಳಾಗಲಿ ಚೇತನ ಅಲ್ಲ, ಮೊದಲು ಜಡ ಅಭಿಮಾನಿ ದೇವತೆಗಳಿದ್ದಾರೆ. ಆದರೆ ದೇವರಿಗೆ ಅಪ್ಲೈ ಆಗೋದಿಲ್ಲ. ವಿಷ್ಣು ಚಿದಾನಂದ ತನು ಈ ಮೆಟೀರಿಯಲ್ ಉಪಯೋಗಿಸಿಲ್ಲ, ಆದ್ದರಿಂದಾಗಿನೇ ಏನದು ಅಪ್ಲಿಕಬಲ್ಲೇ ಅಲ್ಲ. ಹಿ ಜೀವಾಧಿಪಸ್ಸದ ಆತ ಎಲ್ಲ ಜೀವರ ಮೇಲಿದ್ದಾನೆ. ಆದ್ದರಿಂದ ಅಂದರೆ ಮೇಲಿದ್ದಾನೆ ಅರ್ಥ. ಈ ಯಾವ ಗುಣ ಆತನಲ್ಲಿಲ್ಲ. ಜೀವನಿಗೆ ಸಂಬಂಧಪಟ್ಟ ಯಾವ ಗುಣಗಳು ಅದರಲ್ಲಿ ಇಲ್ಲೇ ಇಲ್ಲ. ಜೀವಾಧಿಪಸ್ಸದ ಐತೆ. ಮನೆಯಲ್ಲಿ ಇಬ್ಬರು ನಾಲ್ಕು ಓಡಾಡ್ತಿರ್ತಾರೆ, ಅವ್ರನ್ನ ಮುಟ್ಟಬೇಡಿ, ಇವ್ರನ್ನ ಮುಟ್ಬೋದು. ಇಬ್ಬರು ಓಡಾಡ್ತಿದ್ದಾರೆ, ಅವ್ರಿಗೆ ಮೇಲಿಗೆ ಇವ್ರಿಗೆ ಮೇಲಿಗೆ ಇಲ್ಲ. ಅವ್ರು ಸ್ನಾನ ಆಗಿದ್ರೆ ಸ್ನಾನ ಆಗಿಲ್ಲ, ಹೇಳೋದಿಲ್ಲ. ಈಗ ಇಬ್ಬರು ಇದ್ದಾಗಲೂ ಕೂಡ ಒಬ್ಬನಿಗೆ ಕೂಡ ಮತ್ತೊಂದಿಲ್ಲ. ಈಗ ದೇವರಿಗೆ ಯಾವ್ಯಾವುದೂ ಇಲ್ಲ, ಟೋಟಲಿ ವಿಲಕ್ಷಣ. ವಿವಿಕ್ತ ಶ್ರುತಿಸಾಗರ. ವಿವಿಕ್ತ ಅಂದ್ರೇನು? ಡಿಫರೆಂಟಾಗಿ ಯುನಿಕ್ ಆಗಿದ್ದಾನೆ. ಆದ್ದರಿಂದ ಅಂಥ ವ್ಯಕ್ತಿನ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಮಧ್ಯೆ ಮಧ್ಯೆ ದೇವ್ರ ವಿಷಯಕ್ಕೆ ಯಾವಾಗಲೂ ತಿಳ್ಕೊತಿರ್ಬೇಕು. ಗಾಡಿ ರಿಲೇಟೆಡ್ ತಿಳ್ಕೊಂಡಾಗಲೇ ನಮ್ಮ ಸಾಧನೆ ಮಹತ್ವ ಬರೋದು. ಸಮಾಹಿತೈಹಿಕಃ ಕರಣೈರ್ಗುಣಾತ್ಮಭಿ ಗುಣೋ ಭವೇತ್ ತತ್ ಸುವಿವ್ಯಕ್ತಧಾಮ್ನಃ ವಿಕ್ಷಿಪ್ಯಮಾಣೈರುತ ಕಿನ್ನು ದೂಷಣಂ ಘನೈರುಪೇತೈಃ ವಿಗತೇರವೇಃ ಕಿಂ. ಘನೈರುಪೇತೈಃ ಸರ್ವಗತೈಃ ರವಿಃ ಕಿಂ. ಸಮಾಹಿತೈಃ ಕಃ ಕರಣೈಃ ಗುಣಾತ್ಮಭಿಃ ಗುಣಃ ಭವೇತ್ ತತ್ ಸುವಿಭಕ್ತಧಾಮ್ನಃ ವಿಕ್ಷಿಪ್ಯಮಾಣೈಃ ಉತ ಕಿಮ್ನು ದೂಷಣಂ ಘನೈರುಪೇತೈಃ ವಿಗತೈಃ ರವೇಃ ಕಿಂ. ಭಗವತೋ ಗುಣದೋಷಾಭಾವೇಪಿ ಜೀವಸ್ಯ ಸಂಗೋ ಅವರ್ಜನೀಯ ಏವ ಮುಕ್ತಿಪರ್ಯಂತಂ. ಆದರೆ ಜೀವನಿಗೆ ಮಾತ್ರ ಮುಕ್ತಿಯಾಗುವವರೆಗಿದ್ದು ಪರಮಾತ್ಮನಿಗೆ ಯಾವಾಗಲೂ ಇಲ್ಲ. ಜೀವನಿಗೆ ಮುಕ್ತರಾದ ಮೇಲಿಲ್ಲ. ಆದರೆ ಮುಕ್ತಿಯಾಗೋವರೆಗೂ ಜೀವನಿಗೆ ಏನಿದೆ ಇಲ್ಲೆಲ್ಲ ಕೂಡ ಬಂಧನ ಇದ್ದೇ ಇದೆ. ಸಮಾಹಿತೇಪಿ ಜೀವೇನ ವಿಕ್ಷಿಪ್ತೇವ ನ ಕುತ್ರಚಿತ್. ಜೀವನ ಜೊತೆ ಪರಮಾತ್ಮ ಇದ್ದಾಗಲೂ ಸಂಬಂಧ ಇಲ್ಲ, ಇಲ್ಲದೆ ಇದ್ದಾಗಲೂ ಸಂಬಂಧ ಇಲ್ಲ.
ಆಕಾಶ ಜೊತೆ ನಮ್ಮ ಜೊತೆಗಿದ್ರು ಅಷ್ಟೇ, ಜೊತೆ ಬಿಟ್ಟರು ಅಷ್ಟೇ. ಏನದು ಆಕಾಶ ಅನ್ನೋದು ನಾವು ಕನೆಕ್ಷನ್ನೇ ಸಿಗೋದಿಲ್ಲ. ಪ್ರೀತೋ ಭವತಿ ವಿಶೇಷೋ ವಿದ್ಯತೆ ವಿಷ್ಣೋ ತಥಾಪಿತು ಸಮಾಹಿತೆ ಪ್ರೀತೋ ಭವತಿ. ಆದರೆ ನಾವು ದೇವರನ್ನು ನಮಗೂ ದೇವರು ನಾವು ಏನು ಮಾಡಲಿ ದೇವರಿಗೆ ಎಫೆಕ್ಟೇ ಆಗೋದಿಲ್ಲ. ಚಿಂತನೆ ಮಾಡಿದರೆ ಮಾತ್ರ ಅನುಗ್ರಹ ಮಾಡ್ತಾನೆ ಅಷ್ಟೇ ಹೊರತು. ಇವತ್ತು ಗಂಗಾ ಹೇಳ್ತಾ ಇದೆ, ಸುಮ್ಮನೆ ನೋಡ್ತಾ ಕೂತ್ಕೊಂಡ, ಸ್ನಾನ ಮಾಡಲೇ ಇಲ್ಲ, ಇವನು ಕೊಳಕ್ಕೆ ಹೋಗಲಿಲ್ಲ, ಮಡಿ ಆಗಲಿಲ್ಲ. ಅಂದರೆ ಅದಕ್ಕೆ ಗಂಗೆ ಏನೋ ಲಾಸ್ ಇಲ್ಲ, ಅದರಿಂದ ಲಾಸ್ ನಮಗಿದೆ. ಆದ್ದರಿಂದ ದೇವರಿಗೆ ನಮ್ಮ ಜೊತೆಗಿದ್ದರೂ ಅಷ್ಟೇ, ಇಲ್ಲ ಹೋದರೂ ಅಷ್ಟೇ, ಯಾವ ವ್ಯತ್ಯಾಸವೂ ಇಲ್ಲ. ಪ್ರಳಯ ಕಾಲದಲ್ಲಿ ಒಬ್ಬನೇ ಇರ್ತಾನಲ್ಲ, ಏನಾದ್ರು ಯಾರು ಇರ್ತಾರೆ, ಬೋರ್ ಹೊಡಿತಾರೆ ಪರಮಾತ್ಮನಿಗೆ? ಇಲ್ಲೇ ಇಲ್ಲ. ಇಲ್ಲಿದ್ದಾಗಲೂ ಇರುವಾಗಲ್ಲ, ಅಲ್ಲ ಬೋರು ಹೊಡೆಯೋದಿಲ್ಲ. ಯಾತಕ್ಕೆ ಅಂದರೆ ಇದ್ರ ಮೇಲೆ ಡಿಪೆಂಡೇ ಆಗಿಲ್ಲ ಅಂತ. ಇನ್ನೂ ಡಿಪೆಂಡ್ ಆಗಿದ್ದರೆ ಪ್ರಶ್ನೆ ಬರುತ್ತೆ ಅಷ್ಟೇ. ಅದು ಆ ಅರ್ಥದಲ್ಲಿ ದೇವರಿಗೆ ಇದು ಯಾವುದೂ ಇಲ್ಲ. ಅದು ನಮಗೆ ಮಾತ್ರ ಭಾರಿ ಉಪಯೋಗ ಇದೆ. ಅದರಿಂದ ದೇವರು ನಮ್ಮ ಜೊತೆಗೆ ನಮಗೆ ಉಪಯೋಗ ಇದೆ, ಆದರೆ ದೇವರಿಗೆ ಪ್ರಯೋಜನ ಇಲ್ಲ. ನಮ್ಮ ಪ್ರಯೋಜನವತ್ವ ಇಲ್ಲದ ದೇವರು ನಮ್ಮ ಮೇಲೆ ಡಿಪೆಂಡ್ ಆಗೋದಾದರೆ ಕೆಲವು ಮತ್ತೆಲ್ಲ ಹಾಗೆ ಹೇಳ್ತಾರೆ, ದೇವರು ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾನೆ. ಇಲ್ಲದವ್ರು ದೇವರು ನಮ್ಮ ಕನಿಷ್ಠನೇ ತಪ್ಪಿ ಹೋಗ್ತಿತ್ತು. ಆದ್ದರಿಂದ ಒಂದು ಬಂಧನ ಇದೆ, ಇಲ್ಲ. ಮತ್ತು ಯಾಕೆ ಮಾಡ್ತಾರೆ ಹೇಳು ಉತ್ತರ ಗೊತ್ತಾಗದೆ ಹೋದಾಗ ಏನು ಮಾಡಿದ್ರು ಅವರು? ಇವ್ರದ್ದು ಒಂದು ಕೆಲಸ ಇದೆ, ದೇವ್ರದ್ದು ಒಂದು ಕೆಲಸ ಇದೆ ಅಂತ ಹೇಳಿದ್ರು. ಇಲ್ಲ, ಯಾಕಂದರೆ ಇದು ಗೊತ್ತಿಲ್ಲ ಜನಗಳಿಗೆ. ಪ್ರಯೋಜನ ಇಲ್ಲದೆ ಮಾಡಿ ನಮಗೆ ಗೊತ್ತೇ ಇಲ್ಲ. ಆದ್ದರಿಂದ ಏನೋ ಇರಬೇಕು ಅಂತ ಸೇರಿಸ್ಬಿಟ್ರು. ಆ ದೇವ್ರು ಯಾರು ಅಂದರೆ ಪ್ರಯೋಜನವಿಲ್ಲದೆ ಕೆಲಸ ಮಾಡ್ತಾನೆ. ಇದು ಭಾರಿ ದೊಡ್ಡ ಥರ. ಇದು ಅರ್ಥ ಮಾಡ್ಕೊಳ್ಳೋದೇ ಹೋದರೆ ದೇವರು ಬೈಂಡಿಂಗ್ ನಮ್ಮ ಉದ್ಧಾರ ಮಾಡೋದು, ದೇವ್ರನ್ನ ಉದ್ಧಾರ ಮಾಡೋದು ಬೈಂಡಿಂಗ್ ದೇವರಿಗೆ ಅಂತ ಹೇಳೋದಕ್ಕೆ ಹೋಗಬಾರ್ದು. ಯಾತಕ್ಕೆ ಬೈಂಡಿಂಗ್ ಆದ ಕಾರಣ ಏನು? ಪ್ರಯೋಜನ ಇದ್ದರೆ ಬೈಂಡಿಂಗ್, ಪ್ರಯೋಜನ ಕೆಲಸ ಬಿಟ್ಟ, ದುಡ್ಡೇ ಬೇಡ ಕೆಲಸ ಬಿಟ್ಟ, ಗೊತ್ತಾಯ್ತಾ? ಅದು ಬೈಂಡಿಂಗ್ ಅಲ್ಲ. ಈಗ ಬೈಂಡಿಂಗ್ ಇತ್ತು, ದುಡ್ಡು ಬೇಕಾಗಿತ್ತು, ಬೈಂಡಿಂಗ್ ಇತ್ತು, ಹೋಯ್ತು, ಬಿಟ್ಟು ಹೋದ ಅಷ್ಟೇ. ಬಸ್ ಹಿಡಿದ ಮ್ಯಾಗ ಇಳಿದು ಜೋರಾಗಿ ಹಿಡಿತಾನೆ. ಹತ್ಬೇಕಾದ್ರೆ ಎಷ್ಟು ಜೋರಾಗಿ ಹತ್ತಿರ್ತದೆ, ಇಳಿಬೇಕಾದ್ರೂ ಕೂಡ ಅಷ್ಟು ಪದ ನಿಂತು ಬಿಟ್ಟಿರ್ತಾರೆ ಇಳಿದ್ರೆ ರೆಡಿಯಾಗಿ. ಸ್ವಾರಸ್ಯ ಅಂದರೆ ಬಸ್ ತಾವು ಸ್ಟೇಷನ್ ಬರೋಕ್ಕಿಂತ ಮುಂಚೆ, ಸ್ಟಾಪ್ ಬರೋಕ್ಕಿಂತ ಮುಂಚೆ ರೆಡಿಯಾಗಿ ಹಾಗೆ ನಿಂತ್ಬಿಟ್ಟಿರ್ತಾರೋ ಜ್ಞಾನಿಗಳು. ತಮ್ಮ ಕಾಲ ಬಂದ ರೆಡಿಯಾಗಿ ಕೂತ್ಬಿಟ್ಟಿರ್ತಾರೆ, ಗೊತ್ತಾಯ್ತಾ? ಕೃತಕೃತ್ಯ ಪ್ರತಿಷ್ಠಂತೆ ಮೃತ್ಯುಂ ಪ್ರೇಮಿಮ ಅತಿಥಿ. ತುಂಬ ದೊಡ್ಡ ಗೆಸ್ಟ್ ಬರೋರು ಕಾಯ್ತಾ ಇರ್ತಾರಲ್ಲ, ಇನ್ನೂ ಬರಲಿಲ್ಲ ಅಂತ ಆ ಥರ ಕಾಯ್ತಾ ಕೂತಿರ್ತಾರೆ. ರಾರಿಗೆ ಹೇಳಿ ಯಾವಾಗ ಅಂತ ಕೇಳಿದ್ರಲ್ಲ, ಆ ರೀತಿ ಅರ್ಥ ಇರೋದ್ರೆ ರೆಡಿ ಇರಬೇಕಷ್ಟೆ. ಯಾವಾಗ ಕರೆದ್ರೆ ರೆಡಿ ಇರಬೇಕು. ರೆಡಿ ಇರ್ತಾರೋ ಸಾಧನೆ ಮಾಡ್ಕೊಂಡ್ರೆ ರೆಡಿ ಇರ್ತಾರೆ. ಹುಡುಗಾರ ಹೋಗಿ ಬರ್ತೀನಿ ಅಂತ ಹೋಗಿಬಿಟ್ಟಿರ್ತಾರೆ. ಅದಾಗೋದಿಲ್ಲ, ರೆಡಿ ಇರಬೇಕು ಅದಕ್ಕೆಲ್ಲ. ದೇವರಿಗೆ ಯಾವ ಬಂಧನೂ ಇಲ್ಲ. ಅವರು ಪ್ರತಿ ಸರ್ತಿನೂ ಹೇಳ್ತಾ ಹೋಗ್ತಾರೆ. ಇಷ್ಟಾದರೂ ದೇವ್ರ ಬಗ್ಗೆ ತಪ್ಪು ತಿಳುವಳಿಕೆ ಬಿಟ್ಟಿಲ್ಲ. ಇರೋದ ಇಲ್ಲ, ಇದ್ದಾನೆ ಎಂಬುದರಿಂದ ಹಿಡಿದು ಶುರುವಾಗ್ತದೆ ತಪ್ಪುಗಳು. ಇದ್ದಾನೆ ಇಲ್ಲ ಅಲ್ಲಿಂದ ಶುರು ಮಾಡಲಿಲ್ಲ. ಇದ್ದಾನೆ ನಮ್ಮಂತೆ ಇದ್ದಾನೆ ಎಂಬೋದು, ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾನೆ ಎಂಬೋದು. ಅವನಿಗೂ ಪಾಪ ಗೋಳಾಟ ಇದ್ದಿದ್ದೆ. ಬರೀ ನಮ್ಮನ್ನೇ ನೋಡ್ತಾ ಕೂತ್ರೆ ಏನಾಗುತ್ತೆ? ಸಿಟ್ಬಿಡ್ಬೇಡಿ ಡಾಕ್ಟ್ರಿ, ನಮಗೂ ಬರೀ ಕೆಲಸ ಇರುತ್ತೆ ಹೋಗ್ರಿ ಅಂತಾರಲ್ಲ, ಹಾಗೆ ದೇವರಿಗೆ ಅದಿದೆಯಾ? ಇಲ್ಲ. ಅದು ಯಾಕೆ ನಮಗೆ ಅರ್ಥ ಆಗಲ್ಲ ಅಂತ ಅದು ವಸ್ತು ನೋಡಿ ನಿಮಗೆ ಗೊತ್ತಿಲ್ಲ. ಅದಕ್ಕೇನು ಅನಿಸುತ್ತೆ? ಅವರೆಷ್ಟು ನೋಡದೆ ಇದ್ದವ್ನು ಏನು ಹೇಳಿದ್ರು ಏನೋ ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ನೋಡಿದವ್ರಿಗೆ ಗೊತ್ತಾಗುತ್ತೆ ಅವ್ರ ಎಫೆಕ್ಟ್ ಏನು ಅಂತ. ಸಮಾಹಿತೇಪಿ ಜೀವೇನ ವಿಕ್ಷಿಪ್ತೇವಾ ನತಿಕ್ವ. ದೇವ್ರ ಜೊತೆಗೆ ಇದ್ದರೂ ಅಷ್ಟೇ, ಇಲ್ಲದ ಹೋದರೂ ಅಷ್ಟೇ. ದೇವರಿಗೆ ವಿಶೇಷೋ ವಿದ್ಯತೆ ವಿಷ್ಣೋ ನತು ಕ್ವಚಿತ್ ವಿಶೇಷೋ ವಿದ್ಯತೆ, ಅಲ್ಲಿ ಸೇರಿಸ್ಕೋಬೇಕು. ತಥಾಪಿತು ಸಮಾಹಿತೆ ಪ್ರೀತೋ ಭವತಿ ವೈ ನಿತ್ಯಂ ಸರ್ವಧರ್ಮ ಕೃತೋಪಿ ಚ. ಪರಮಾತ್ಮ ಯಾವ ಕೆಲಸ ಮಾಡಬೇಕಾದ್ರೂ ಕೂಡ ನಮ್ಮ ಜೊತೆಗಿದ್ದು ಖುಷಿ ಸಂತೋಷಪಟ್ಟ ಆನಂದ ಅನುಗ್ರಹ ಮಾಡ್ತಾನೆ, ಬಿಟ್ಟರೆ ಇಲ್ಲ ಅಷ್ಟೇ. ತಥಾಪಿ ಸಂಗಃ ಪರಿವರ್ಜನೀಯೋ ಗುಣೇಶು ಮಾಯಾ ರಚಿತೇಷು ವಾಚಾಮಲ್ಲ ತಾವತ್ ಮದ್ಭಕ್ತಿ ಯೋಗೇನ ದೃಢೇನ ಯಾವತ್ ರಜೋ ನಿರಸ್ಯೇತ ತಪಃ ಕಷಾಯಂ. ತಥಾಪಿ ಸಂಗಃ ಪರಿವರ್ಜನೀಯ ಗುಣೇಶು ಮಾಯಾ ರಚಿತೇಷು ತಾವತ್. ಪ್ರಕೃತಿ ಗುಣಗಳು ಆ್ಯಕ್ಚುಲಿ ನಮ್ಮ ಸ್ವರೂಪಕ್ಕೆ ಬೇಕಿಲ್ಲ ಇವು, ಬಟ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಾಧನೆ ಆಗ್ಬೇಕಾದ್ರೆ ಬೇಕೇ ಬೇಕು, ಆದ್ದರಿಂದ ಇಟ್ಕೋಬೇಕು. ಜ್ಞಾನಿಗಳು ಇಟ್ಕೋಬೇಕು, ಅಜ್ಞಾನಿಗಳಿಗೆ ಬಿಡುಗಡೆನೇ ಇಲ್ಲ. ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅದು ಬಿಟ್ಟರೆ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಈ ದೇಹ ಬಂಧಕ, ಕೊಡದೆ ಹೋದರೆ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ನಾವು ಇಷ್ಟ ಇರಲಿ ಬಿಡಲಿ ಒಪ್ಪಬೇಕಲ್ಲ. ಕರೆಂಟ್ ಬಿಲ್ ಕರೆಂಟ್ ಬಿಲ್ ಕೊಡಲೇಬೇಕಲ್ಲ, ಅನಿವಾರ್ಯ, ಅದು ಬೈಂಡಿಂಗ್. ಮದ್ಭಕ್ತಿ ಯೋಗೇನ ದೃಢೇನ ಯಾವತ್ ರಜೋ ನಿರಸ್ಯೇತ ತಪಃ ಕಷಾಯಂ. ಆದರೆ ಬುದ್ಧಿವಂತಿಕೆ ಮಾಡಬೇಕು. ದೇವರಲ್ಲಿ ಭಕ್ತಿ ಮಾಡಿದರೆ ಮಾತ್ರ ಇದ್ದರೂ ಕೂಡ ನಮಗೇನು ಅಫೆಕ್ಟ್ ಆಗುತ್ತೆ. ಕಾಡಿಗೆ ಅಷ್ಟೇ ಸೆಕೆ ಇದ್ದರೂ ಕೂಡ ಫ್ಯಾನು ಫ್ರಿಜ್ ಬಂದು ಎ ಸಿ ಇದ್ದರೆ ಅಫೆಕ್ಟ್ ಆಗ್ತಾಯಿಲ್ಲ. ಜ್ಞಾನಿಗಳಿಗೆ ಹಾಗೆ ಮಾಡ್ಕೊತಾರೆ. ನಮ್ಮಂತೆ ಅವರು ಇದ್ದರೂ ಕೂಡ ನಮಗಾಗೋ ನೋವು ಅವ್ರಿಗೆ ಆಗೋದಿಲ್ಲ. ಯಾಕೆ ಅವ್ರು ಬೇರೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೋ. ಅರ್ಥ ಆಯ್ತಾ? ಆದ್ದರಿಂದ ಇವತ್ತು ನಮಗೆ ಜ್ಞಾನಿಗಳು ನಮ್ಮಂತೆ ಹೋಗ್ಲಿಕ್ಕೆ ಬರಬಾರ್ದು. ವ್ಯವಸ್ಥೆ ಇದೆ. ಪೂರ್ತಿ ಬಿಟ್ಟು ಹೋಗೋದು ಜಾಣತಾನ ಅಲ್ಲ, ಕೆಲಸ ಆಗಲೇಬೇಕಾಗಿದೆ. ಇನ್ವಾಲ್ವ್ ಆಗೋದು ಜಾಣತಾನ ಅಲ್ಲ, ಬಂಧನ ಆಗಿಬಿಡೋದು. ಅದಕ್ಕೇನು ಮಾಡಬೇಕು? ಅವನು ಇದ್ರ ಡೀಲಿಂಗ್ ಆಗೋದು ಕಲಿಬೇಕು.
ಅದಕ್ಕೆ ಅವಶ್ಯವಾದ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ತಥಾಪಿ ಸಂಘ ಪರಿವರ್ಜನೀಯೋ ಗುಣೇಶು ಮಾಯಾ ಮಾಯಾ ಅಂದರೆ ಪ್ರಕೃತಿ, ಮಾಯಾ ರಚಿತೇಷು ತಾವತ್ ಮದ್ಭಕ್ತಿ ಯೋಗೇನ ದೃಢೇನ ಯಾವತ್ ರಜೋನಿರಸ್ಯೇತ ತಮಃ ಕಷಾಯಂ. ರಜೋಗುಣ ತಮಸ್ಸಿನಿಂದ ತುಂಬಿದೆ, ಅದು ಹೋಗಬೇಕು. ಸತ್ವ ಇರಬೇಕು, ಕರೆಗೆ ಅದನ್ನೂ ದಾಟಬೇಕು. ತಿಷ್ಠಂತ ವಾಸೀನ ಮುತೌ ರಜಂತಂ ಶಯಾನಮುದ್ಯಂತಂ ಮುದ್ಯಂತಂ ಅದಂತಮನ್ನಂ ಸ್ವಭಾವಮನ್ಯತ್ ಕಿಮಪೀಹ ಮಾನಂ ಆತ್ಮಾನಮಾತ್ಮಸ್ಥ ಮತಿರ್ನ ವೇದ. ತಿಷ್ಠಂತಂ ಆಸೀನಂ ಉತ ರಜಂತಂ ಶಯಾನಂ ಉದ್ಯಂತಂ ಮತ್ತು ಅದಂತಂ ಅನ್ನಂ ಅದಂತಂ ಅದನ್ನು ತಿನ್ನೋದು. ಅಂದರೆ ತಿಂತಿರಲಿ, ಏನೇ ಮಾಡ್ತಿರಲಿ, ನಮಗೇನಿರಬೇಕು? ಸ್ವಭಾವಮನ್ಯತ್ ಕಿಮಪೀಹ ಮಾನಂ ಆತ್ಮಾನಮಾತ್ಮಸ್ಥಿತ ಮತಿರ್ನ ವೇದ. ಆತ್ಮಸ್ಥ ಸ್ಥಿತ ಮತಿ, ದೇವರಲ್ಲಿ ಮನಸ್ಸಾಕಿದವನು ಯಾವ ಬಗ್ಗೆನೂ ಗಮನ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಒಂದು ಕಡೆ ಇನ್ವಾಲ್ವ್ ಆದವ, ಅರ್ಜೆಂಟ್ ಓಡೋಕೆ ಯಾರಾದ್ರು ಬಂದರೆ ಅಯ್ಯೋ ನಾವು ಓಡಿಕೆ ಅದೆಲ್ಲ ನೋಡೋದಿಲ್ಲ, ಆ ಕಡೆಗೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಥರ ಆತ್ಮಸ್ಥ ದೇವ್ರ ಕಡೆ ಮನಸ್ಸಾಕಿದವನಿಗೆ ಇವೆಲ್ಲ ಕೂಡ ಏನಾಗಿ ಇರ್ತಾನೆ, ಯಾವುದು ಗಮನಕ್ಕೆ ಬರೋದಿಲ್ಲ, ಗಮನಕ್ಕೆ ಬರದಂತೆ ಇರ್ತಾನೆ. ಆತ್ಮಸ್ಥ ಮತಿರ್ ನವೇದ. ಆತ್ಮಸ್ಥಮತಿ ಪರಮಾತ್ಮಸ್ಥಮತಿ ಯೋಂತಸ್ತೆ ಬಂತಲ್ಲ ಹೇಳ್ಬೇಕಾದ್ರೆ ಭಗವದ್ಗೀತೆ ಎಷ್ಟು ತುಂಬ ಸತ್ ಹೇಳಿದ್ದಾರೆ. ಪರಮಾತ್ಮನೋ ಅನ್ಯತ್ ಪಾರತಂತ್ರ್ಯಾದೇಹಿ. ಏನು ನೋಡಿದ್ರು ಅವ್ರಿಗೊಂದು ಆಫೀಸ್ಗೆ ಹೋಗ್ತಾನೆ, ಎಲ್ಲರೂ ನೋಡಿ ಮಾತಾಡ್ಸೋಕೆ ಕೊಡೋಲ್ಲ, ಸೀದಾ ಎಲ್ಲಿಗೆ ಹೋಗ್ತಾನೆ? ತನ್ನ ಕೆಲಸ ಎಲ್ಲಿ ಆಗ್ಬೇಕು ಆ ಜಾಗಕ್ಕೆ ಹೋಗ್ತಾನೆ. ಅದು ಲಕ್ಷಣ. ಅದು ಅಷ್ಟು ಜನ ಇದ್ದು ಎಲ್ಲ ಪ್ರತಿ ರೂಮ್ ಬಗ್ಗೆ ಒಂದು ನೋಡ್ಕೊಂಡು ಹೋಗೋದಿಲ್ಲ, ಅರ್ಥ ಆಯ್ತು. ಅದೇ ರೀತಿ ನಮ್ಮ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡು ಹೋಗಬೇಕೇ ಹೊರತು ಎಲ್ಲ ನೋಡೋ ಕೆಲಸ ಕ್ಲಬ್ ಬಂದು ಅದು ಹೇಗಿರುತ್ತೆ ನೋಡೇ ಬಿಡೋಣ, ಹಾಗೆಲ್ಲ ಹೋಗಬಾರ್ದು. ಕೆಲವು ಪದಾರ್ಥ ವಿಷ ಕೂಡ ಕುಡಿದು ನೋಡ ಅಂತ ಹೇಳಿದರೆ ಹಾಗೆ ಕೆಲವನ್ನ ಕುಡಿದು ನೋಡಬೇಕು, ಕೆಲವರು ಕುಡಿದೇ ನೋಡಬೇಕು. ಅದು ನೇಚರ್ ಗೊತ್ತಾದ ಮೇಲೆ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಒಂದೇ ರೀತಿ ನೋಡೋದಾದ್ರೆ ಏನಾಗುತ್ತೆ, ಅಲ್ಲಿಗೆ ವಿವೇಕ ಇಲ್ಲ ಅಂತ ಅನ್ಸ್ಕೊಂಬಿಟ್ಟು. ತಿಷ್ಠಂತ ಅಲ್ಲಿ ಕೂಡ ಪಶ್ಚಿಮ ಶೃಣ್ವನ್ ಬಂತಾರೆ, ಅದೇ ರೀತಿ ಬಂದಿರೋದು. ಅದೇ ರೀತಿ 13 ಹೇಳಿದ್ದಾರೆ, ಇಲ್ಲಿ ಕೆಲವು ಹೇಳಿದ್ದಾರೆ. ಆತ್ಮಸ್ಥವತಿ ಪರಮಾತ್ಮಸ್ಥವತಿ ಇವ ಬಂತಿದೆ ಹೇಳ್ಬೇಕಾದ್ರೆ. ಆತ್ಮನೇ ಭಗವದ್ಗೀತೆ ತುಂಬ ಯಸ್ತ್ವಾತ್ಪರತಿ ರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ನೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಆ ರೀತಿ ಇರ್ತಾರೆ. ಬೇರೆ ಬೈಂಡಿಂಗೇ ಇಲ್ಲ, ಅವರೆಲ್ಲ ಆರಾಮಿದ್ಬಿಡ್ತಾರೆ. ಯಜಿಸ್ಮ ಯಾರೋ ಆಫೀಸರ್ ಕಳಿಸ್ತಾರೆ, ನಾನು ಲೀವಿಲ್ಲ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತು. ಈಗ ಆಫೀಸ್ ಮೇಲೆ ಫೋನ್ ಬರೋದು, ಸರ್ ಲೀವೇ ಇಲ್ಲ, ಹೇಗೆ ಬರಲಿ ಅಂತ ಕೇಳಿದ್ರೆ ಏನರ್ಥ? ಕರೆದವ್ನು ಏನು ಮಾಡ್ತಾನೆ? ಈಗ ಲೀವ್ ಹಾಕಿ ಬರ್ತಾರೆ, ಕರೆದಿಲ್ಲ. ಅವ್ನು ಬರೋದು ಆನ್ ಡ್ಯೂಟಿ ಬರ್ತಾನೆ, ಕರಿಬೇಕಾದ್ರೆ ಆನ್ ಡ್ಯೂಟಿ ಬರ್ತಾನೆ. ಆದ್ದರಿಂದ ಲೀವ್ ಇದ್ದರೂ ಹಾಕಬೇಕಾಗಿಲ್ಲ, ಲೀವ್ ಇಲ್ಲಾಗಿಲ್ಲ, ಪ್ರಶ್ನೆನೇ ಇಲ್ಲ, ಹೋಗೋದೇ ಕರ್ತವ್ಯ. ಆ ರೀತಿ ಹೇಳೋದು ಇವ್ನಿಗೆ ಪವರ್ ಗೊತ್ತಿಲ್ಲ ಅಂತ ಅರ್ಥ. ಯಾರೋ ಫ್ರೆಂಡ್ ಕರೀತಾರೆ, ಅವ ಲೀವ್ ಇಲ್ಲ ಅಂತ ಹೇಳೋದು. ಯಾಕಂದರೆ ಅನ್ಕನ್ಸರ್ಡ್ ಫೆಲೋ ಅವರು. ಕನ್ಸಲ್ಟ್ ಫೆಲೋ ಹೇಳಿದಾಗ ಏನಾಗುತ್ತೆ ಅಲ್ಲಿಗೆ? ಏನು ಯೋಚನೆ ಇಲ್ಲ, ಅದು ಲೀವ್ ಪ್ರಶ್ನೆನೇ ಬರೋದಿಲ್ಲ. ಸ್ವಭಾವಮನ್ಯತ್ ಕಿಮಪೀಹ ಮಾನಂ ಆತ್ಮಾನಮಾತ್ಮಸ್ಥ ಮತಿರ್ನ ವೇದ ಯದಿ ಸ್ಮ ಪಶ್ಯತಿ ಪರಮಾತ್ಮನೋ ಅನ್ಯತ್ ಪಾರತಂತ್ರ್ಯಾದಿ. ಯಾತಕ್ಕೆ ಅಂದರೆ ಏನೋ ಕೆಲಸ ಆಗಬೇಕಾಗಿತ್ತು, 100 ಜನ ಇದ್ದಾರೆ, ನೋಡ್ತಾ ಇದ್ದಾರೆ, ನಾನು ಬೇಕಾ ಇಲ್ಲ ಹಾಗೆ ಹೇಳಿದ್ರು ಹೋಗ್ಬಿಡಿ. ಯಾಕೆ ಇವ್ರು ಯಾರು ನನ್ನ ಕೆಲಸ ಮಾಡಿಕೊಡೋರಲ್ಲ, ಅರ್ಥ ಆಯ್ತಾ? ಈಗ ನಾನು ಕೆಲಸಕ್ಕೆ ಬಂದಿದ್ದೇನಲ್ಲ, ಈ ಕೆಲಸ ಇವ್ರು ಯಾರು ಮಾಡಿಕೊಡೋದಿಲ್ಲ, ಅವ್ರ ಜೊತೆ ಇದ್ದೇನು ಪ್ರಯೋಜನ ಇಲ್ಲ. ನಮ್ಗೆ ಮುಕ್ತಿ ಬೇಕಾಗಿದೆ, ಇವ್ರು ಯಾರು ಕೊಡೋರಲ್ಲ. ಆದ್ದರಿಂದ ಏನು ಮಾಡ್ತಾರೋ ಇವ್ರು ತಂಟೆ ಸಹವಾಸ ಬೇಡ, ಎಷ್ಟೊತ್ತು ಬೇಕೋ ಅಷ್ಟೊತ್ತು ಅಷ್ಟೇ, ಅರ್ಥ ಆಯ್ತಾ? ಪ್ಯಾಕ್ ಮಾಡದೆ ನಾವು ಪೋಸ್ಟ್ ಮಾಡೋಂಗಿಲ್ಲ, ಆದರೆ ಓಪನ್ ಮಾಡಿದ್ರೆ ಅದು ಉಪಯೋಗ ಆಗಿಲ್ಲ, ಅರ್ಥ ಆಯ್ತಾ? ಅದು ಎರಡೂ ಬೇಕು ನಮಗೆ, ಅದು ಇಟ್ಕೊಂಡಿರ್ಬೇಕು. ಎಷ್ಟು ಪರ್ಪಸ್ ಸರ್ವ್ ಆದರೆ ಮುಗೀತು ಅಷ್ಟೇ. ಅದು ಮಿಸ್ಯೂಸ್ ಆಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತಾರೆ, ಆಮೇಲೆ ಪರ್ಪಸ್ ಸರ್ವ್ ಆದರೆ ಬಿಟ್ಬಿಡ್ತಾರೆ. ಅದನ್ನು ಹಚ್ಕೋತ ಪ್ಯಾಕಿಗೆ ಅದನ್ನೇ ಕೊಡೋದು, ಇದು ಬಿಟ್ಬಿಡ, ಇದನ್ನೇ ವ್ಯವಸ್ಥೆ ಅದನ್ನೇ ಇಟ್ಕೊಂಡ್ಬಿಡೋದು, ಅವೆಲ್ಲ ಬೋಟ್ಕರದ ಕ್ಲೈಮ್ಯಾಕ್ಸ್. ಅದು ಆಗ್ತಿರೋದು ಹಾಗೆ. ಈಗ ಯದಿ ಸ್ವಪಶ್ಯತಿ ಅಸದಿಂದ್ರಿಯಾರ್ಥಂ ನಾನಾನುಮಾನೇನ ವಿರುದ್ಧ ಮನ್ಯತೆ ನ ಮನ್ಯತೆ ವಸ್ತುತಯ ಮನೀಷಿ ಸ್ವಪ್ನಂ ಯಥೋತ್ಥಾಯ ತಿರೋದಧಾನಂ. ಯದಿ ಸ್ಮ ಪಶ್ಯತಿ ಅಸದಿತ್ಯಿಂದ್ರಿಯಾರ್ಥಂ ನಾನಾನುಮಾನೇನ ವಿರುದ್ಧ ಮನ್ಯತೆ ನ ಮನ್ಯತೆ ವಸ್ತುತಯ. ಯಾವಾಗ ಅವನಿಗೆ ಅನ್ಕನ್ಸರ್ನ್ ಗೊತ್ತಾಗುತ್ತೋ ಹತ್ತು ಜೋರ ಹೋದ ಬಸ್ಸಿಗೆ ನೋಡಿದ ಅಲ್ಲ, ಅಷ್ಟು ಜೋರ ವಾಪಸ್ ಹೋಗ್ಬಿಟ್ಟು ಚೆನ್ನಾಗಿದೆ, ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಯೋಚನೆ ಮಾಡೋಲ್ಲ, ಸ್ವಲ್ಪ ತಿರೋಣ, ಇನ್ನೊಬ್ರವರೆಯವರು ಕೂತಿರಲಿ, ನನಗೆ ಹೋಗೋದಿಲ್ಲ, ಬೇಕಾಗಿಲ್ಲ ಅಷ್ಟೇ. ಎಷ್ಟು ವೈರಾಗ್ಯ ಅದು. ಇನ್ನೊಂದು ಯಾವುದೋ ಆರ್ಡಿನರಿ ಬಸ್ ಬಂತು,
ಸಿಕ್ಕಾಬಟ್ಟಿ ಪ್ಯಾಕ್ ಆಗಿಬಿಟ್ಟಿದೆ. ತಾನು ಹೋಗಿ ತೂಕತ್ತ ಹೋಗ್ತಾರೆ, ಯಾಕಂದ್ರೆ ಬೇಕಾಗಿತ್ತು. ಇದು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಬೇಕು ಬೇಡ ಬಂದಿದ್ದೆಲ್ಲ ಹತ್ತ ಕೂತ್ಕೊಂಡ್ರೆ ಗತಿ ಏನು? ಬಂದಾಗೆಲ್ಲ ಬಡಿ ಹಾಕ್ಕೊಳ್ತಾ ಇದ್ದಾರೆ, ವಿವೇಕ ಇರೋದಿಲ್ಲ. ಅದಕ್ಕೆ ಬುದ್ಧಿ ಕೊಟ್ಟಿದ್ದಾನೆ ಪರಮಾತ್ಮ. ಬುದ್ಧಿ ಉಪಯೋಗಿಸಲ್ಲ, ಇದ್ದೇ ಉಪಯೋಗಿಸಲ್ಲ. ಆಮೇಲೆ ಪುಸ್ತಕ ಇದ್ದು ತೆಗೆದು ನೋಡಿದ್ರೆ ದುಃಖ ಪಡ್ತಾರಲ್ಲ, ಹಾಗಾಗಿರ ಯದಿಸ್ಮ ಪಶ್ಯತಿ ಅಸದಿತ್ಯ ಅಂದರೆ ಇದು ಅಸತ್ ಅಂದರೆ ಅಪ್ರಯೋಜನ ಅಂತ ತಿಳ್ಕೊಬೇಕು. ಇಲ್ಲಿ ಸುಳ್ಳು ಅಂತಲ್ಲ, ಇದು ಅಪ್ರಯೋಜಕ ವಸ್ತು ಅಂತ ಗೊತ್ತಾದ ಮೇಲೆ ಅದ್ರ ಬಗ್ಗೆ ತಲೆ ಹಾಕೋದಿಲ್ಲ. ನಾನಾನುಮಾನೇನ ವಿರುದ್ಧ ಮನ್ಯತೆ ನಮನ್ಯತೆ ವಸ್ತುತಯ. ಅವೆಲ್ಲ ವಸ್ತು ಅಂತ ತಿಳ್ಕೊಡೋದೇ ಇಲ್ಲ. ವಸ್ತು ಅಂತ ಹೇಳಿದ್ದಾರೆ ಇದಾಗಲೇ. ಉಪಯುಕ್ತತೆ ಇದ್ದಾಗ ವಸ್ತು, ಇಲ್ಲ ಹೋದ್ರೆ ಇಲ್ಲ. ಮನೀಷಿ ಸ್ವಪ್ನಂ ಯಥಾ ಉತ್ಥಾಯ ತಿರು. ಯಾವಾಗ ಸ್ವಪ್ನದಿಂದ ಎದ್ದು ಬಿಟ್ಟ ಆ ಕಡೆ ಕಥೆ ಮುಗಿದೋಯ್ತಲ್ಲಿ. ಅಲ್ಲಿ ದುಡ್ಡು ಕಂಡು ಎಲ್ಲಿ ಬಂತು ಅಂತ ನೋಡೋಕೆ ಕೊಡೋದಿಲ್ಲ ಜ್ಞಾತಕ್ಕೆ. ಅದಲ್ಲ ಅದು ಡೀಲಿಂಗ್ ಆಗೋಯ್ತು ಈಗಾಗಲೇ. ಆ ಎಚ್ಚರ ಇರಬೇಕು. ನಾನಾಮಾನ ವಿರುದ್ಧಂ ಹಿ ಸ್ವಾತಂತ್ರ್ಯಂ ಜಗತಃ ಸದಾ ಸ್ವತಂತ್ರೋ ಭಗವಾನ್ ವಿಷ್ಣು ಏಕೈವ ಅಸಂಶಯ. ತತ್ವಸಂಖ್ಯಾನ ಓದಿದ ಅಪ್ಲೈ ಆಗುತ್ತೆ. ಸ್ವತಂತ್ರೋ ಭಗವಾನ್, ಅದೇ ಪದ ಇಟ್ಟಿದ್ದಾರೆ, ಸ್ವತಂತ್ರೋ ಭಗವಾನ್ ವಿಷ್ಣು. ಇದು ಕೋಟ್ ಮಾಡಬೇಕಾಗ. ನಾನಾಮಾನ ವಿರುದ್ಧಂ ಹಿ ಸ್ವಾತಂತ್ರ್ಯಂ ಜಗತಃ ಸದಾ. ಜಗತ್ತಿಗೆ ಸ್ವಾತಂತ್ರ್ಯ ಅಂತ ಹೇಳೋದಕ್ಕೆ ನಾನಾಮಾನ ವಿರುದ್ಧ. ನಾನಾಮಾನ ಅಂದ್ರೇನು? ಎಲ್ಲ ಪ್ರಮಾಣಗಳಿಗೆ ವಿರುದ್ಧ. ಪ್ರತ್ಯಕ್ಷಕ್ಕೆ ವಿರುದ್ಧ, ಅನುಮಾನಕ್ಕೆ ವಿರುದ್ಧ, ಆಗಮಕ್ಕೆ ವಿರುದ್ಧ. ಆದ್ದರಿಂದ ಅದನ್ನು ಏನೋ ಹೇಳೋದಲ್ಲ. ಯಾವ ಪ್ರಮಾಣನೂ ಒಪ್ಪದೇ ಇರೋದನ್ನು ಯಾಕೆ ಒಪ್ತೀಯ? ಎಲ್ಲ ಪ್ರಮಾಣ ಒಪ್ಪಿರೋದನ್ನು ಒಪ್ಪು ಅಂತ ಹೇಳ್ತಾರಲ್ಲ ಹಾಗೆ. ಸ್ವತಂತ್ರೋ ಭಗವಾನ್ ವಿಷ್ಣು ಏಕಏವನ ಸಂಶಯ. ಅವನೊಬ್ಬನೇ, ಇನ್ನೊಬ್ಬ ಸ್ವತಂತ್ರ ಅಂತಿಲ್ಲ. ಇನ್ನೊಬ್ಬ ಸ್ವತಂತ್ರ ಇದ್ದರೆ ಸ್ವಾತಂತ್ರ್ಯ ಶಬ್ದಕ್ಕೆ ಅರ್ಥನೇ ಇಲ್ಲ. ವಸ್ತುತಯ ಸ್ವತಂತ್ರತ್ವೇನ ವಿರುದ್ಧಂ ತಯಾನ ಮನ್ಯತೆ. ಅದಕ್ಕೆ ಹೇಳಿದ ವಸ್ತು ಸ್ವತಂತ್ರ ಮುದ್ದಿಷ್ಟಂ ಹಿಂದೆ ಬಂದಿತ್ತಾಗಲೇ. ಉಳಿದು ವಸ್ತು ಅಲ್ಲ ಅಂದರೆ ಸ್ವತಂತ್ರ ಅಲ್ಲ ಅಂತ ಅರ್ಥ. ವಸ್ತುನೇ ಅಲ್ಲ ಅಂತ ಅರ್ಥ ಅಲ್ಲ, ಸ್ವತಂತ್ರ ಅಲ್ಲ. ನಮನ್ಯತೆ ಅಸ್ತೇವ ಚಾಪ್. ಕೆಲವು ಬಸ್ತು ಹೋಯ್ತಾ ಅಂತ ನಾನು ಈಗ ಬಂದೆ ಅಂತಾರೋ, ಏನು ಮಾಡ್ತಾರಾಗ? ಕಾಯ್ತಾ ಇದ್ದೆ ಬಸ್ ಹೋಯ್ತಾ ಅಂತ ಕೇಳಿ. ದಾರಿ ಬಂದಿದ್ದು ಈಗಲೇ, ಅದಕ್ಕೆ ಕಾಯ್ತಾ ಇದ್ದೀನಿ. ಅಂದರೆ ಹೋಗಿಲ್ಲ, ನನಗೆ ಗೊತ್ತೂ ಇಲ್ಲ. ಈ ವಿಷಯ ಯಾವುದೋ ಕೇಳ್ತಾರೆ ಗೊತ್ತೇ ಇಲ್ಲ. ಅದು ಈಗಷ್ಟೇ ಬಂದಿರೋದು. ಸ್ವತಂತ್ರೋ ಭಗವಾನ್ ವಿಷ್ಣು ಏಕಏವ ನ ಸಂಶಯ ಇತಿ ಚ ವಸ್ತುತಯ ಸ್ವತಂತ್ರತ್ವೇನ ವಿರುದ್ಧಂ ತಥಾ ನಮನ್ಯತೆ. ಪ್ರಮಾಣಗಳಿಂದ ವಸ್ತುತಯ ಸ್ವತಂತ್ರ ಅಲ್ಲ ಅಂತ ಗೊತ್ತಾದ ಮೇಲೆ ಸ್ವತಂತ್ರ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಸ್ತೇವ ಸ್ವಪ್ನಮಖಿಲಂ ವಾಸನಾರೂಪಮಾತ್ಮನಿ ಜಾಗ್ರದೇತದಿತಿ ಜ್ಞಾನಂ ಯತ್ತದೇವ ಭ್ರಮಾತ್ಮಕಂ. ಸ್ವಪ್ನದಲ್ಲೂ ಎಲ್ಲ ಸುಳ್ಳಲ್ಲ, ವಾಸನಾತ್ಮಕವಾಗಿ ಬಂತು, ಉಳ್ಕೊಂಡಿದೆ ವಾಸನ. ಆದರೆ ಏನಲ್ಲ ಅದು? ಜಾಗ್ರದ ಅವಸ್ಥೆಯ ಪದಾರ್ಥ ಅಲ್ಲ. ಇಷ್ಟೇ ಡಿಫರೆನ್ಸ್. ಜಾಗ್ರದ ಅವಸ್ಥೆಯಲ್ಲಿ ಈಗ ಉಪ್ಪೆಲ್ಲ ಸಾರಿಗೆ ಹಾಕಿಬಿಟ್ಟಿದೆ. ಅದು ಉಪ್ಪು ಅಂತ ಕರೆಯಲ್ಲ ನನಗೀಗ. ಮೇಲೆ ಉಪ್ಪಿಲ್ಲ ಅಂತ ಅದರೊಳಗೆ ಈಗಲೇ ತಗೊಳ್ರಿ ಅಂದರೆ ಸಾಧ್ಯ ಇಲ್ಲ. ಅದು ಏನೇ ಹಾಕಿರೋದು ಹೌದೇ, ಉಪ್ಪಿಲ್ಲ. ಅವ್ನು ಹೇಳೋದು ಏನಂತ ಹೇಳ್ತಾರೆ, ಉಪ್ಪಿಲ್ಲ, ಇದಿಲ್ಲ, ಖಾರ ಎಲ್ಲ ಇದ್ದರೆ ಉಪಯೋಗಿಸ್ಬಿಟ್ಟಿದ್ದಾರೆ. ಇಲ್ಲೇ ಇಲ್ಲ, ಎಲ್ಲಿ ಅಲ್ಲಿದೆ. ಅದು ವಿಕಾರ ಹೊಂದ್ಬಿಟ್ಟಿದೆ ಈಗಾಗಲೇ. ಆ ಫಾರಮ್ನಲ್ಲಿ ಇಲ್ಲ ಅದು. ಎಷ್ಟೋ ಜನ ಹೇಳ್ತಾರೆ ಹಾಲು ಕೇಳೋದಕ್ಕೆ ಬಂದು ಈಗ ಹೆಪ್ಪ ಹಾಕಿಬಿಟ್ಟಿವಲ್ಲ ಅಂತ. ಈಗ ಹೆಪ್ಪ ಹಾಕಿದ್ದಾಯ್ತು, ಒಂದು ಸಲ ಟಚ್ ಆದರೆ ಮುಗಿತು ಕತೆ. ಅದು ಈಗ ಬಿಟ್ಟಿವ ಸ್ವಲ್ಪ ಹೊತ್ತು ಬಿಟ್ಟು ಎಷ್ಟೊತ್ತು ಬಿಟ್ಟಿದ್ದು ಎಷ್ಟೊತ್ತು ಆಯ್ತದ ಕೇಳ್ತಾರೆ. ಮೈಲಿಗೆ ಆಗಲಿ ಎಷ್ಟೊತ್ತು ಬೇಕು ಬಿಟ್ಟಾಗಲಿಕ್ಕೆ, ಮುಟ್ಟಿದ ತಕ್ಷಣ ಮೈಲಿಗೆ ಆಗ್ತಾನೆ. ಆದ್ದರಿಂದ ಅದೆಲ್ಲ ಹೋಯ್ತು. ಜಾಗ್ರತೆ ರೀತಿ ಜ್ಞಾನಂ ಎತ್ತದೇವ ಭ್ರಮಾತ್ಮ. ಭ್ರಮೆ ಇರೋದು ಭ್ರಮೆ. ಎಂಥ ಭ್ರಮೆಯಲ್ಲೂ ಕೂಡ ಸತ್ಯಾಂಶ ಬಂದಿದೆ. ಶುಕ್ತಿರು ರಜತ ಅಂತ ತಿಳ್ಕೊಂಡ, ರಜತ ಸುಳ್ಳು, ಶುಕ್ತಿ ಸುಳ್ಳಲ್ಲ. ಅರ್ಥ ಆಯ್ತಾ? ಇಲ್ಲೇನೋ ಇದೆ, ಇಲ್ಲಿ ಎಂಬುದಿದೆ, ಅಧಿಷ್ಠಾನ ಕಾಣಿಸೋದಿಲ್ಲ, ಸಾದೃಶ್ಯ ಇರಬೇಕು. ಕನಸಿನಲ್ಲೂ ಹಾಗೇನೆ. ಇಲ್ಲೇ ನೋಡಿದ ಮೇಲೆ ಕನಸಲ್ಲೂ ಕೂಡ ಏನಾಗಿದೆ ಅಂದರೆ ವಸ್ತು ಇದೆ, ಈ ಮೆಟೀರಿಯಲ್ ಅಲ್ಲ. ಉದಾಹರಣೆ ದುಡ್ಡು ಚೆಕ್ ಇಟ್ಕೊಂಡಿದ್ದಾನೆ, ದುಡ್ಡಿಲ್ಲ ಅಂತ ಹೇಳ್ತಾನೆ. ನೋಡಿದ ಚೆಕ್ ಅಲ್ಲ, ಇದು ಕೊಟ್ಟರೆ ಉಪಯೋಗ ಇಲ್ಲ, ಅವ್ರಿಗೆ ಏನೂ ಉಪಯೋಗ ಇಲ್ಲ. ದುಡ್ಡಿಲ್ಲ ಅಂತ ಹೇಳ್ತಾನೆ, ಕರೆಕ್ಟ್ ಅದು. ಬಟ್ ಆ್ಯಕ್ಚುಲಿ ದುಡ್ಡು ಹೌದು ಅದು. ಬಟ್ ಯಾವ ಫಾರ್ಮಲ್ಲಿಲ್ಲ? ಕೊಡೋ ಫಾರ್ಮಲ್ಲ, ಅವ್ನು ತೊಗೊಳ್ಳೋ ಫಾರ್ಮಲ್ಲಿ ಇಲ್ಲ ಅದು. ಆದ್ದರಿಂದ ಸ್ವಪ್ನದಲ್ಲಿ ಇಲ್ಲ ಅಂತ ಹೇಳಬಾರದು. ಕಂಡಿದ್ದೆಲ್ಲ ವಾಸನೆ ಮತ್ತೆ ಇದೆ. ಯಾವ ವಸ್ತುವಿನಿಂದ ಸೃಷ್ಟಿಯಾಗುತ್ತೋ ಆ ವಸ್ತು ವಾಪಸ್ಸಾಗುತ್ತೆ. ಅದು ವಾಸನಮಯವಾದ್ದರಿಂದ ವಾಸನೆ ರೂಪದಲ್ಲಿ ಉಳ್ಕೊಡುತ್ತೆ. ಬಸ್ ಅದನ್ನು ಕ್ಯಾಚ್ ಮಾಡೋಕ್ಕೆ ನಮಗೆ ಬರೋದಿಲ್ಲ. ಅವನು ಕಂಡು ಕನಸು ನಮಗೆ ಕಾಣೋದಿಲ್ಲ, ಕಂಡು ಕನಸಿನ ವಾಸನೆ ನಮಗೆ ಕಾಣೋದಿಲ್ಲ. ಆದ್ದರಿಂದ ಬರೀ ಮಲಗಿದ್ದಾನೆ ಅಂತ ಅಷ್ಟೇ ನಮಗೆ ಗೊತ್ತು. ವಸ್ತುತಯ ಸ್ವತಂತ್ರತ್ವೇನ ಜಾಗ್ರದೇತ ಏತಿ ಜ್ಞಾನಂ ಇದೆಲ್ಲ ತತ್ವದಲ್ಲಿ ಬೇಕಾಷ್ಟು ಹೇಳಿದ್ದಾರೆ. ಅದಕ್ಕೆ ಎಲ್ಲ ಸಂಬಂಧಪಟ್ಟ ವಾಕ್ಯಗಳೆಲ್ಲ ಸೇರಿಸ್ತಾ ಹೋಗ್ಬೇಕು. ತದ್ವತ್ ಜಗದಿದಂ ಸರ್ವಂ ವಿದ್ಯಮಾನಂ ನ ಸಂಶಯ. ಜಗತ್ತಿದೆ, ಸ್ವತಂತ್ರಮೇತದಿತು ಯಜ್ಞಾನಂ ತದ್ ಭ್ರಮಾತ್ಮಕಂ ಇತಿ ಚ. ಇದು ಸ್ವತಂತ್ರ ಅಂತ ತಿಳ್ಕೊಳ್ಳೋದು ಮಾತ್ರ ಭ್ರಮೆ ಹೊರತು ಜಗತ್ತನ್ನು ತಿಳ್ಕೊಳ್ಳೋದು ಭ್ರಮೆ ಅಲ್ಲ. ಉತ್ಥಿತೋ ನೈವ ಜಾಗ್ರತ್ವಂ ಮತ್ತು ಕ್ವಚಿತ್ ಸ್ವಪ್ನಸ್ಯ ಪಶ್ಯತಿ ಸ್ವಾತಂತ್ರ್ಯಮೇವಂ ಜಗತೋ ಜ್ಞಾನವಾನ್ ನೈವ ಪಶ್ಯತಿ ಇತಿ ವಿವೇಕಿ.
ಸ್ವಪ್ನದಿಂದ ಇದ್ದವನಿಗೆ ಜಾಗ್ರದ ಅವಸ್ಥೆಯಲ್ಲಿ ಇಲ್ಲ ಸ್ವಪ್ನ ಅಲ್ಲ ಅಂತ ಹೇಗೆ ಗೊತ್ತಾಗುತ್ತೋ ಹಾಗೆ ಒಂದು ಅಪರೋಕ್ಷ ಜ್ಞಾನ ಬಂದವನಿಗೆ ಸ್ವಾತಂತ್ರ್ಯ ಯಾರಿಗೂ ಇಲ್ಲ, ದೇವರಿಗೆ ಒಬ್ಬರೇ ಇದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ. ಗೊತ್ತಾಯ್ತಾ? ಇದು ಜ್ಞಾನದ ಫಲ ಇದು. ಯಾಕೆ ಜ್ಞಾನ ಬೇಕು ಅಂದರೆ ಮೊದಲು ಮನಸ್ಸಲ್ಲಿ ಒದ್ದಾಡ್ತಿರ್ತಾನೆ, ಮೊದಲು ಮಾಡೋ ಕೆಲಸ ಏನೋವನ್ನ ಮೊದಲು ಎಬ್ಬಿಸ್ತಾರೆ. ಸೊ ಎಲ್ಲರೂ ಏನು ಮಾಡಬೇಕು? ಎಬ್ಬಿಸ್ಬೇಕು. ಎಬ್ಬಿಸೋದು ಅಂದ್ರೇನು? ಜ್ಞಾನ ಕೊಡಬೇಕು. ಜ್ಞಾನ ಕೊಟ್ಟಾಗ ಎಲ್ಲ ಭ್ರಮೆ ಹೋಗ್ಬಿಡತ್ತೆ. ಜ್ಞಾನಿ ಅಲ್ಲ, ಉಳಿದವ್ರನ್ನ ಎಬ್ಬಿಸ್ಬೇಕಂತ. ಈಗ ಉಳಿದವ್ರನ್ನ ಎಬ್ಬಿಸ್ಲಿಕ್ಕೆ ಹೇಳ್ತಿರಲ್ಲ, ಆತನ ಎಬ್ಬಿಸ್ಲಕ್ಕಲ್ಲ. ಸಾಮಾನ್ಯವಾಗಿ ಯಾರು ಎಬ್ಬಿಸ್ಬೇಕು? ಸ್ವಪ್ನ ಬಿದ್ದವ್ರನ್ನ ಹೆಚ್ಚಿರ್ತಾರೆ ಎಬ್ಬಿಸ್ಬೇಕು. ಅವ್ನು ಮಾಡಿದ ಅವ್ರನ್ನೊಂದು ಕರೆಸಿ ಇವನೊಂದು ಕರೆಸಿ, ಯಾರಿಗೂ ಅವನು ಕೂಗು ಇವನು ಕೂಗು, ಯಾರು ಎಬ್ಬಿಸ್ಬೇಕಾದ್ರೆ ಕೂಗ್ಕೊತ ಕೂತಿರ್ತಾರೆ ಅಷ್ಟೇ. ಎಬ್ದವ್ರು ಎಬ್ಬಿಸ್ಬೇಕಷ್ಟೆ. ಅದಕ್ಕೆ ಜ್ಞಾನಿಗಳು ಅದಕ್ಕೆ ಏನಂತ ಹೇಳ್ತಾರೆ? ಉತ್ತಿಷ್ಠತ ಜಾಗ್ರತ. ನೋಡಿ, ಜಾಗ್ರತ ಎಲ್ಲಿಗೆ ಹೋಗ್ಬೇಕು ನೀವೀಗ? ಪ್ರಾಪ್ಯ ವರಾನ್ ನಿಬೋಧತ. ದೊಡ್ಡವ್ರ ಹತ್ರ ಕೇಳಿ, ಅದು ಎದ್ದವ್ರ ಹತ್ರ ಕೇಳಿ ಅಂತ ಅರ್ಥ. ಗೊತ್ತಾಯ್ತಾ? ಹಾಂ ಹಾಂ. ಜ್ಞಾನಿಗಳಿಗೆ ಗೊತ್ತಿದೆ, ಅಜ್ಞಾನಿಗಳಿಗೆ ಗೊತ್ತಿಲ್ಲ. ಒದ್ದಾಡ್ತಿರ್ತಾರೆ, ಕನಸನ್ನು ಕೂಗ್ತಿರ್ತಾರೆ, ಎಬ್ಬಿಸ್ತಾರೆ, ಹೋಗಿ ಸರಿ ಹೋಗ್ಬಿಡ್ತಾರೆ. ಓ ಇದಾ ನನಗೆ ಗೊತ್ತಾಗಲಿಲ್ಲ ಅಂತ. ಅದು ದೇವರ ಸ್ವಾತಂತ್ರ್ಯ ಹೇಳೋದಕ್ಕೆ ಏನಂತ ಕರೆಯೋದು? ಜ್ಞಾನ ಅಂತ ಹೇಳಿ. ಇನ್ನೇನು ಬಂದರೂ ಜ್ಞಾನ ಅಂತ ಅಲ್ಲ. ಗೊತ್ತಾಯ್ತಾ? ಕನಸಿಗೆ ಚೇಂಜ್ ಮಾಡೋದಲ್ಲ, ಬೇರೆ ಕನಸು ಕೊಡೋದಲ್ಲ, ಎಬ್ಬಿಸ್ಬಿಡ್ಬೇಕು ಅಷ್ಟೇ. ಜಗತ್ ಪ್ರವಾಹ ರೂಪೇಣ ಸದಾ ವಿಷ್ಣೋ ಇಚ್ಛಾವಶೇಷಿತ. ಅಲ್ಲಿಗೆ ಆ ವಿಷಯ ಮುಗೀತು. ನೆಕ್ಸ್ಟ್ ಏನು ಬಂತೀಗ? ಹಾಂ. ಉತ್ಥಿತವು ನೈವ ಜಾಗ್ರತ್ವಂ ಕ್ವಚಿತ್ ಸ್ವಪ್ನಸ್ಯ ಪಶ್ಯತಿ ಸ್ವಾತಂತ್ರ್ಯಮೇವ ಜಗತ್ತೋ ಜ್ಞಾನವಾನ್ ನೈವ ಪಶ್ಯತಿ ಇತಿ ವಿವೇಕೆ. ಜಸ್ಟ್ ಆಯ್ತು, ಎಷ್ಟು ಏನು ಬರೆಯೋದೇ, ಇಷ್ಟಿಷ್ಟೇ ಬರೆಯೋದು ಅದಕ್ಕೆ. ಆ ಶ್ಲೋಕ ಕೊಟ್ಟು ಅದನ್ನು ನೋಡ್ಕೊಳ್ಳಿ, ಎಲ್ಲ ಇದೆ ಅದರಲ್ಲಿ ಅಂತ ಹೇಳಿ. ಸರ್ವವು ಮೂಲದಲ್ಲಿದೆ, ಅದಕ್ಕೆ ಅವರು ಮೂಲ ಕೋಟ್ ಮಾಡ್ತಾ ಹೋಗ್ಬಿಡ್ತಾರೆ. ಹೇಳೋ ವಿಷಯ ಎಲ್ಲವೂ ಕೂಡ ಯಾವುದರಲ್ಲಿದೆ? ಅದು ಕೋಟ್ ಮಾಡಿಬಿಟ್ರೆ ಮುಗಿದೋಯ್ತು, ಇನ್ನೇನಿಲ್ಲ. ಇದೆ ಅಂತ ಹೇಳೋದು ಒಂದು ಕೋಟೆ ಮಾಡೋದಿಲ್ಲ. ಡಾಕ್ಯುಮೆಂಟ್ಸ್ ಬೇಕಾಷ್ಟಿದೆ, ಒಂದಾರು ತೋರಿಸ್ಕೊಳ್ಳಿ ಮಾಡೋಣ ಅಂತ ಕೇಳಬೇಕಲ್ಲ. ಪೂರ್ವಂ ಗೃಹೀತಂ ಗುಣಕರ್ಮ ಚಿತ್ರಂ ಅಜ್ಞಾನಮಾತ್ಮನಿ. ಇದೆಲ್ಲ ಪ್ರಮಾಣ ಅಂತ ನಾವು ಅನುಭವ ಬಂದಾಯ್ತು. ಇನ್ನೇನು ಪ್ರಮಾಣ, ಇನ್ನೇನು ಬೇಕಾದಕ್ಕೀಗ? ಈ ವಿಷಯದಲ್ಲಿ ಏನು ಹೇಳಿದ್ದಾರೆ, ಅವ್ರು ಓಲ್ಡ್ ನೋಟ್ಸಲ್ಲಿ ಇಟ್ಟಿದ್ರೆ ಏನಾಗ್ತಿತ್ತು? ಅವ್ರದ್ದು ಅದೇ ಆಚಾರ್ಯ ಇಷ್ಟ ಇಲ್ಲ, ನಾನು ಹೇಳಿದೆ ಅಂತ ಅನ್ಸ್ಕೊಳ್ಳೋಕೆ ಇಷ್ಟ ಇಲ್ಲ. ಗೊತ್ತಾಯ್ತಾ? ಅದು ದೊಡ್ಡದು. ಅಷ್ಟು ಎಲ್ಲ ತಿಳಿದು ಹನುಮಂತ ನಾನೇನು ಮಾಡಿಲ್ಲ, ಎಲ್ಲ ರಾಮದೇವರು ಮಾಡಿಸಿತ್ತು. ಆ ಮಾತಲ್ಲ, ಕೃತಿಯಲ್ಲಿ ಹಾಗೆ ಹೇಳ್ತಾ ಇದ್ದರು. ಸ್ವಾತಂತ್ರ್ಯ ಪೂರ್ವಂ ಗೃಹೀತಂ ಗುಣಕರ್ಮ ಚಿತ್ರಂ ಅಜ್ಞಾನಮಾತ್ಮನಿ ಅವಿಭಕ್ತಮಂಗ ನಿವರ್ತತೆ ತತ್ ಪುನರೀಕ್ಷಯೈವ ತಗೃಹ್ಯತೆ ನಾಪಿ ವಿಸೃಜ್ಯ ಆತ್ಮ. ಭಗವದ್ಗುಣ ವಿಷಯಂ ಸ್ವಕರ್ಮ ವಿಷಯಂಚ ಇತಿ ಗುಣಕರ್ಮ ಚಿತ್ರಂ. ಭಗವದ್ಗುಣ ವಿಷಯ, ತತ್ಕರ್ಮ ವಿಷಯ. ಇದು ಗುಣಕರ್ಮ ಚಿತ್ರ. ದೇವರ ಗುಣ, ದೇವರ ಕರ್ಮ ಬಂದಿದೆಯಲ್ಲ ಎಂದು ಹೇಳಬೇಕಾದ್ರೆ ಆರಂಭದಲ್ಲಿ ಬಂದಿದೆ. ಅಲ್ಲ 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 ಆರಂಭದಲ್ಲಿ ಮೊದಲೇ ಹೇಳಿದ. ಆ ಗುಣ ಬೇರೆ, ಈ ಗುಣ, ದೇವ್ರ ಗುಣಗಳು ಬೇರೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋವೇತ್ತಿ ತತ್ವತಃ. ಇದು ದೇವ್ರದ್ದು ಅಂತ ಗೊತ್ತಾದ ಮೇಲೆ ಏನಾಗುತ್ತೆ? ಅಲ್ಲಿಗೆ ಗೌರವ ಬಂದ್ಬೇಡ. ಯಾರು ಮಾಡಿದ್ದು ಗೊತ್ತಾದ ತಕ್ಷಣ ಅವ್ರ ಬಗ್ಗೆ ಆದರ ಬರೋ ಹಾಗೆ ಬರುತ್ತೆ. ಅದು ಇದು ಸಂಬಂಧಪಟ್ಟಿದ್ದಲ್ಲ, ಗೊತ್ತಿರಬೇಕು. ಆತ್ಮನಿ ಪರಮಾತ್ಮ ವಿಷಯ ಏತನ್ನ ಜಾನಾಮೀತಿ ಅಪಿ ಅವಿವ್ಯಕ್ತಂ. ವಿವಿಕ್ತ ಪರಮಾತ್ಮ, ವಿವಿಕ್ತ ಶ್ರುತಿಸಾಗರ. ದೇವ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂತ ಹೇಳೋದಾದರೆ ಅದು ವಿವಿಕ್ತವಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಅನ್ಯೈರ್ ಜ್ಞಾತೇಪಿ ವಾ ಅಜ್ಞಾತೆ ನ ವಿಶೇಷೋ ಹರೇಃ ಕ್ವಚಿತ್. ಗೊತ್ತಾಯ್ತು? ತೇಷಾವೇವ ವಿಶೇಷ ಸ್ಯಾತ್ ಅಜ್ಞಾನ ಅಪಗಮೇನತು ಇತಿ ಚ. ಇಷ್ಟೇ ಹೇಳಿದ್ದು. ಅನ್ಯೈಹಿ ಜ್ಞಾತೆಯಪಿ ವಾ ಅಜ್ಞಾತೆ ನ ವಿಶೇಷೋ ಹರೇಃ ಕ್ವಚಿತ್. ಉಳಿದವ್ರು ತಿಳ್ಕೊಳ್ಳಿ, ದೇವರಲ್ಲಿ ಯಾವ ಚೇಂಜೂ ಇಲ್ಲ. ನಾವು ಹಾಗಲ್ಲ. ಯಾರು ಭಾರಿ ಅಲಂಕಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಯಾರು ನೋಡೋದೇ ಇಲ್ಲ. ಸಿಟ್ಟು ಬಂದು ಕಿತ್ತೇಸಿದ್ದಾರೆ, ಬರೀ ಅದ್ರ ಮೇಲೆ ಸಿಟ್ಟು ಬಂದ್ಬಿಡುತ್ತಾರೆ. ದೇವರಿಗೆ ಅದು ಇಲ್ಲೇ ಇಲ್ಲ. ಯಾಕೆ ತಾನು ಪೂರ್ತಿ ನೋಡೋದು ಯಾರಿಲ್ಲ, ದೇವರಿಗೆ ಗೊತ್ತು. ಅದು ದೊಡ್ಡ ಶಕ್ತಿ ಯಾರಿಗೂ ಇಲ್ಲ. ಎಷ್ಟು ನೋಡಿದ್ರು ಕೂಡ ಅವರಿಗಿದೆ. ಭಾರಿ ದೊಡ್ಡ ವ್ಯಕ್ತಿನ ಯಾರೋ ಹೊಗಳ್ತಾನೆ, ಸಣ್ಣ ವ್ಯಕ್ತಿ, ಅವ್ನ ಪುತ್ರ ಕೊಡೋಕೆ ಹೋಗಲ್ಲ ಅದಕ್ಕೆಲ್ಲ. ಯಾಕೆಂದರೆ ಅವ್ರು ಹೇಳ್ತಾ ಕೊಡೋದಕ್ಕೆ ಇಷ್ಟವೂ ಇಲ್ಲ ಅವನಿಗೆ. ಅದು ಏನೋ ಹೇಳ್ತಾ ಹಾಂ ಸರಿ ಸರಿ ಅಂತ ಹೇಳ್ಕೊಟ್ಬಿಡ್ತಾರೆ. ಅದು ನೆಸಿಟಿ ಇಲ್ಲ. ದೇವರನ್ನು ನೋಡಿ ಕೊಂಡಾಡ್ಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ಅಂತ ಬೇಕಿತ್ತು, ಇಲ್ಲ. ಅದಕ್ಕೇನು ಮಾಡಿ ಸ್ವರತ ಅಷ್ಟೇ. ಸಂಗೀತ ಒಬ್ಬರೇ ಹಾಡ್ಕೊಂಡು ಎಂಜಾಯ್ ಮಾಡ್ತಾರಲ್ಲ, ಹಾಗೆ ಯಾವಾಗಲೂ ಮಾಡೋದಿಲ್ಲ. ಒಮ್ಮೊಮ್ಮೆ ದೇವ್ರು ಯಾವಾಗಲೂ ಹಾಗೆ ಇರ್ತಾರೆ. ಅಂತ ಇರ್ತಾರೆ ಅಷ್ಟೇ, ಬಿಟ್ಟರು ಅಷ್ಟೇ. ಅನ್ಯೈರ್ ಜ್ಞಾತೇಪಿ ವಾ ಅಜ್ಞಾತೆ ನ ವಿಶೇಷೋ ಹರೇಹೇ ಕ್ವಚಿತ್ ತೇಷಾಮೇವ ವಿಶೇಷ ಸ್ಯಾತ್. ಅವರಿಗೆ ಭಾರಿ ತಿಳ್ಕೊಂಡ್ರಿಗೆ ಭಾರಿ ವಿಶೇಷ ಇದೆ. ಯಾತಕ್ಕೆ? ಅಜ್ಞಾನ ಅಪಗಮೇನತು. ಅಜ್ಞಾನ ಪರಿಹಾರ ಆಯ್ತಲ್ಲ, ಭಾರಿ ದೊಡ್ಡದು. ಈ ಅರ್ಥದಲ್ಲಿ ದೇವರ ಕಾರುಣ್ಯ ಗೊತ್ತಾಗತ್ತೆ.
ದೇವರಲ್ಲಿ ಅಕಸ್ಮಾತ್ ಈ ಗುಣ ಇದ್ದಿದ್ರೆ, ನಮ್ಮಿಂದ ಅವನಿಗೇನಾದ್ರು ಆಗಿದ್ದಿದ್ರೆ ದೇವರ ಕಾರುಣ್ಯ ಅನ್ನೋ ಪದ ಬರ್ತಿರಲಿಲ್ಲ. ಏನು ಮಾಡ್ತಾನೆ, ಮಾಡೇ ಮಾಡ್ತಾನೆ. ಗೊತ್ತಾಯ್ತಾ, ದುಡ್ಡು ಕೊಟ್ಟಾನೆ ಇಷ್ಟು ಸಲ ಬಂದ, ಅವ್ನು ದುಡ್ಡು ತೊಗೊಂಡಾನೆ ಪ್ರಯಾಣ ಆಯ್ತು ಅಷ್ಟೇ, ನಂದೇನು ಗಂಟು ಇನ್ನೊಬ್ರು ಬರ್ತಿದ್ದ ಅಂತಾರೆ ಅಷ್ಟೇ. ಇನ್ನೊಬ್ಬ ದೇವರಿಲ್ಲ ಅಲ್ಲ ಬರಲಿಕ್ಕೆ. ಆದ್ದರಿಂದ ದೇವರು ಏನೂ ಇಲ್ಲದೆ ಮಾಡ್ತಾರೆ, ದೊಡ್ಡಸ್ತಿಕೆ. ಲೋಕದಲ್ಲಿ ಅಂಥವ್ರು ಕಂಡಿಲ್ಲ ಅಂತಲ್ಲ, ನಾವು ನೋಡ್ತೇವೆ ಎಷ್ಟೋ ಸಲ. ಚಿಕ್ಕ ಮಗು ಬಿದ್ದಿದೆ, ಯಾರೂ ಇಲ್ಲ, ದೊಡ್ಡ ಜೋಗಿ ಹೋಗ್ತಾರೆ, ಎತ್ತಿಡ್ತಾರೆ. ಅದರಿಂದ ಅವ್ರ ಜ್ಞಾನ ಕೂಡ ಇಲ್ಲ ಮಗುಗೆ. ಆದರೂ ಕೂಡ ಇವನಿಗೆ ಒಳ್ಳೆ ತೃಪ್ತಿ ಇದೆ, ಅವನಿಗೇನೂ ಇಲ್ಲ. ಆದರೂ ಕೆಲಸ ಮಾಡ್ತಾರೋ ಇಲ್ಲ, ಇದ್ದ ಅಪರೂಪ ಈಗಾಗಲೂ ಭಾರಿ ಕಡಿಮೆ. ಸ್ಟಿಲ್ ಅಂಥ ವ್ಯಕ್ತಿಗಳಿಲ್ಲ ಅಂತಲ್ಲ, ಇದ್ದೇ ಇದ್ದಾರೆ. ಅದೇ ಆ ಕ್ವಾಲಿಟಿ ಒಬ್ಬೊಬ್ಬರು ಎತ್ಬೋದು, ಎಷ್ಟೆಲ್ಲಿ ಎತ್ತಾರೆ ಇವರು. ತೇಷಾಮಹಂ ಸಮುದ್ಧಾರ್ಥ, ಎಲ್ಲರನ್ನ ಎತ್ತ ಸಿಗ್ತಿರೋ ದೇವರಿಗೆ ಒಂದೇ. ಯಾರನ್ನ ಎತ್ತಿಯೂ ಏನೂ ಪ್ರಯೋಜನ ಇಲ್ಲ. ಭಗವದ್ಗುಣ ವಿಷಯಂ ತತ್ಕರ್ಮ ವಿಷಯಂ ವೇತಿ ಗುಣಕರ್ಮ, ಅದೆಲ್ಲ ಆಯಿತು. ಇದೆಲ್ಲ ಸೇರಿಸ್ಬೇಕಿದ್ದಾನೆ. ಅವ ನಮಗೆ ದೇವರಿಗೆ ಇನ್ನೊಬ್ಬರು ಡಿಪೆಂಡೆನ್ಸ್ ಇಲ್ಲ. ಪ್ರಳಯ ಕಾಲದಲ್ಲಿ ಎಷ್ಟು ನೋವಾಗ್ಬೋದು ದೇವರಿಗೆ, ಈ ಥರ ಯೋಚನೆ ಮಾಡಿದರೆ. ಪ್ರಳಯ ಕಾಲದ ದೇವ್ರು ಎಷ್ಟು ಸಂಕಟ ಪಡ್ತಾನೇನೋ, ಯಾರ್ಯಾರೂ ಇಲ್ಲ, ಕೆಲಸ ಇಲ್ಲ, ಸೃಷ್ಟಿ ಮಾಡೋಂಗಿಲ್ಲ, ಒಂಥರ ಏನಿಲ್ಲ, ಜಾಬ್ಲೆಸ್ ದೇವರಾಗಿ ಏನಿಲ್ಲ, ಇದ್ರ ಡಿಪೆಂಡ್ ಆಗಿಲ್ಲ. ಮಾಡಿದರೆ ಪ್ರಯೋಜನ ಇಲ್ಲ, ಬೇರೆ ಬಿಟ್ಟರು ಪ್ರಯೋಜನ ಇಲ್ಲ ಅಂತ ಅರ್ಥ. ಮಾಡಿದ ಮೇಲೆ ಉಪಯೋಗ ಇದ್ದರೆ, ಬಿಟ್ಟರೆ ಲಾಸ್ ಇದೆ. ಸೊ ದೇವರಿಗೆ ಆ ದುಃಖದ ಹೆಸರೇ ಇಲ್ಲ. ಇಲ್ಲವರೆ ಜಸ್ಟ್ ಇಮ್ಯಾಜಿನ್ ಸಿಚುಯೇಷನ್ ಆಫ್ ಗಾಡ್ ಅಂದರೆ ಏನು ಹೇಳಬೇಕಲ್ಲಿ, ಏನಿಲ್ಲ. ಭಕ್ತರು ತಮಾಷೆಗೆ ಹೇಳೋದುಂಟು, ದೇವರೇ ನಾವು ಇಲ್ಲದವ್ರು ನಿಮ್ಮ ಮಹಿಮೆ ಯಾರು ಹೇಳ್ತಿದ್ರು ಅಂತ ಹೇಳ್ತಾರಲ್ಲ, ಅದೆಲ್ಲ ನಾಟಕ ಅಷ್ಟೇ ಇದೆ. ನಿಜವಾಗ್ಲೂ ದೇವ್ರ ಮೇಲೆ ಯಾರಿಗೂ ಹೇಳಬೇಕಾಗಿಲ್ಲ, ದೇವರಿಗೆ ಅದು ಬೇಕೇ ಇಲ್ಲ. ಅನ್ನೇರ್ ಜ್ಞಾತೇಪಿ ಏಷ ಸ್ವಯಂ ಜ್ಯೋತಿ ಅಜೋ ಅಪ್ರಮೇಯೋ ಮಹಾನುಭೂತಿ ಸಕಲಾನುಭೂತಿ ಕೋ ಅದ್ವಿತೀಯೋ ವಚಸಾಂಬೆ ರಾಮೋ ಏನೇರಿತ ವಾಕ್ ರಚನಾಶ್ಚರಂತಿ. ದೇವ್ರ ಬಗ್ಗೆ ಎಷ್ಟು ಹೇಳ್ತಾರೆ. ಏಷ ಸ್ವಯಂ ಜ್ಯೋತಿ ಅಜಃ ಎಲ್ಲ ವಿಷ್ಣು ಸಹ ಪದವೋ ಅಜಃ ಅಪ್ರಮೇಯ ಮಹಾನುಭೂತಿ ಸಕಲಾನುಭೂತಿ ಏಕೋ ಅದ್ವಿತೀಯ ವಚಸಾಂ ವಿರಾಮ. ಮಾತೆಲ್ಲ ರೆಸ್ಟ್ ತೊಗೊಂಡ್ಬಿಡುತ್ತೆ, ಮುಂದಕ್ಕೆ ಹೋಗೋದಿಲ್ಲ ಅಂತ ಅರ್ಥ. ದೇವ್ರ ಕಡೆ ಹೋಗ್ತಾ ಮುಂದೆ ಹೋಗೋದು ನಿಲ್ಲಿಸ್ಬಿಡ್ತಾರಲ್ಲ ಒಂದು ಕಡೆಗೆ, ಜೋರ ಕಾರ್ ಹೋಗುತ್ತೆ, ಮುಂದೆ ಏನಾಗಿರುತ್ತೆ, ಏನೋ ಒಂದು ಡೆಡ್ ಎಂಡ್ ಬಂತ ನಿಲ್ಲಿಸ್ಬಿಡ್ತಾರೆ. ಯಾಕೆ ಮುಂದೆ ಹೋಗೋದಿಲ್ಲ ಕಾರು ಅಂದಾನೆ. ಕಾರ್ ಮುಂದೆ ಮಾತು ಮುಂದೆ ಹೋಗೋದಿಲ್ಲ. ದೇವರ ಹತ್ರ ಹೋದ ತಕ್ಷಣ ಒಂದು ಸ್ಟೇಜಲ್ಲಿ ಕೈ ಮುಂದೆ ಎತ್ಕೊಂಡ್ಬಿಡುತ್ತೆ, ಸುಮ್ಮನೆ ಕೈ ಮುಂದೆ ಎತ್ಕೊಂಡ್ಬಿಡುತ್ತೆ. ನನ್ನ ಕತೆ ಇಷ್ಟೇ ಅಂತೇಳಿ. ವಚಸಾಂ ವಿರಾಮ, ಎಷ್ಟು ಒಳ್ಳೆ ಪದ ನೋಡಿ. ವಚಸಾಂ ವಿರಾಮ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಆ ಮಾತಿಗೆ ಅದೇ ಉಪನಿಷತ್ತಿನ ಅರ್ಥ ಇದೆ. ಏನೇರಿತ ವಾಗ್ ರಚನಾಶ್ಚರಂತಿ. ವಾಗ್ ರಚನಾ ಅಂದ್ರೇನು? ಮಾತುಕತೆಗಳು ಪರಮಾತ್ಮನ ಪ್ರೇರೇಪಣೆಯಿಂದ ಬರೋದು. ಅವನ ಬಗ್ಗೆ ಹೇಳೋದು ಸೋತು ಬಿಡ್ತಾವೆ. ದೇವ್ರು ಕೊಟ್ಟ ಮಾತನ್ನು ದೇವ್ರಿಗೆ ಒಪ್ಪಿಸ್ಬೇಕಾದ್ರೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ? ಸೋಲ್ಬೇಕಾಗ. ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿದವನಿಗೆ ಒಂದು ಎಷ್ಟೋ ಕೊಟ್ಟು ಬರೀ 2 ಓಟ ಕೊಟ್ಟು ನಮಸ್ಕಾರ ಮಾಡಿಬಿಟ್ರೆ ಕೊಟ್ಟಾಗಾಯ್ತಾ? ಅಲ್ಲಿ ರೆಸ್ಟ್. ಅವನಿಗೂ ಗೊತ್ತು ಕೊಟ್ಟಿಲ್ಲ ಅಂತ ಗೊತ್ತು, ಕೊಡೋನಿಗೂ ಗೊತ್ತು. ಭಾರಿ ಕೊಟ್ಟೆ ಅಂದ್ಕೊಳ್ಳೋದಿಲ್ಲ ಅಂತ. ಜ್ಞಾನಾನಂದಾದಿ ಅಭಿನ್ನತ್ವಾದ ಏಕಃ ಸರ್ವೋತ್ತಮತ್ವ. ನೋಡಿ, ಏಕ ಶಬ್ದಕ್ಕೆ ಅರ್ಥ ಏಕೋನೈಕ ಸವಃ ಕಿಂ. ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಇದು. ಜ್ಞಾನಾನಂದಾದಿ ಅಭಿನ್ನತ್ವಾದ ಏಕಃ ಸರ್ವೋತ್ತಮತ್ವತಃ. ಜ್ಞಾನಾನಂದಾದಿಗಳಿಂದ ಬೇರೆಯಾಗಿಲ್ಲ ಪರಮಾತ್ಮ ಸ್ವರೂಪ. ಜೊತೆಗೆ ಇನ್ನೊಬ್ಬ ಸರ್ವೋತ್ತಮ ಇಲ್ಲ. ಅದ್ವಿತೀಯೋ ಮಹಾವಿಷ್ಣು ಪೂರ್ಣತ್ವಾತ್ ಪುರುಷಸ್ಮೃತ. ಅದಕ್ಕೆ ಅದ್ವಿತೀಯ ಅಂದರೆ ಇನ್ನೊಬ್ಬ ಅಂಥವನಿಲ್ಲ, ಸರ್ವೋತ್ತಮ ಇಲ್ಲ. ಪೂರ್ಣತ್ವಾತ್ ಪುರುಷಸ್ಮೃತ. ಪೂರ್ಣನಾಗಿರೋ ದೇವರಿಗೆ ಏನು ಹೆಸರಿದೆ? ಪುರುಷ ಅಂತ ಕರೀತಾರೆ. ಪುರುಷ ಅಂದರೆ ಪೂರ್ಣ ಅಂತ ಅರ್ಥ. ಏತಾವಾನ್ ಆತ್ಮಸಮ್ಮೋಹೋ ಯದ್ವಿಕಲ್ಪಸ್ತು ಕೇವಲೆ ಆತ್ಮಾಮೃತೆ ಸ್ವಮಾತ್ಮಾನಂ ಅಚಲಂ ಯನ್ನ ಪಶ್ಯತಿ. ಏತಾವಾನ್ ಆತ್ಮಸಮ್ಮೋಹ ಯದ್ವಿಕಲ್ಪಸ್ತು ಕೇವಲೆ ಆತ್ಮಾಮೃತೆ ಸ್ವಮಾತ್ಮಾನಂ ಅಚಲಂ ಯನ್ನ ಪಶ್ಯತಿ. ನಮ್ಮ ನಿಜವಾದ ಮೋಹ ಯಾವುದು ಅಂದರೆ ದೇವ್ರನ್ನ ತಿಳಿದಿರೋದೇ ಮೋಹ. ಅರ್ಥ ಆಯ್ತು? ಪರೀಕ್ಷೆ ಫೇಲ್ ಆಗ್ಲಿಕ್ಕೆ ಕಾರಣ ಏನೋ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೇ ಇರೋದೇ ಕಾರಣ. ಕೇಳಿದ ಉತ್ತರ ಕೊಡದೇ ಓದಿಲ್ಲ ಅಂಬೋದು ಕಾರಣ. ಫೇಲ್ ಆದ ಯಾತಕ್ಕೆ? ಕೇಳಿದ ಉತ್ತರ ಕೊಡಲಿಲ್ಲ ಅಷ್ಟೇ. ದೇವರು ತಿಳ್ಕೊಂಡಿಲ್ಲ ಅಂದರೆ ಸಂಸಾರ ಗಂಟು ಬಿಡುತ್ತೆ. ವಿಕಲ್ಪಸ್ತು ಕೇವಲ ಎಷ್ಟೋ ಸತ್ಯ ಸಮಸ್ಯೆ ಗೊತ್ತಾಗುತ್ತಲ್ಲ, ಅರ್ಧ ಪರಿಹಾರ ಸಿಗುತ್ತೆ. ಗೊತ್ತಾಯ್ತಿಲ್ಲ? ಯಾವುದರಿಂದ ಪ್ರಾಬ್ಲಮ್ ಆಗುತ್ತೆ ನೋಡ್ತಾನೆ, ಏನು ಸಿಗ್ತಾ ಅಲ್ಲಿಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಾಗ ಕರೆಕ್ಟ್ ರೆಮಿಡಿ ಹುಡುಕ್ಬೋದಾಗ. ಡಯಾಗ್ನೋಸೇ ಮಾಡದೆ ಹೋದರೆ ಸಾಧ್ಯ ಇಲ್ಲ. ಡಯಾಗ್ನೋಸಿಸ್ ಎಂಬುದು ಒಂದೇ, ಪ್ರಾಬ್ಲಮ್ ಅರ್ಥ ಆಗೋದು ಅಂದ್ರೆ ಒಂದೇ. ಪ್ರಾಬ್ಲಮ್ ವೆಲ್ ಅಂಡರ್ಸ್ಟುಡ್ ಈಸ್ ಹಾಫ್ ಸಾಲ್ವ್. ಗೊತ್ತಾಯ್ತಾ? ಇದು ನಿಜ. ನಾವು ಪ್ರಾಬ್ಲಮ್ ಯೋಚನೆ ಮಾಡ್ತಾ ಇಲ್ಲೆಲ್ಲೋ ನೋಡ್ತಾ ಇದ್ದೀವಿ, ಆದ್ದರಿಂದ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ. ಏತಾವಾನ್ ಆತ್ಮಸಮ್ಮೋಹೋ ಯದ್ವಿರುದ್ಧಸ್ಯ ಕಲ್ಪನಂ ತತ್ಪರಾತ್ಮಾಶ್ರಯಾತ್ ಜೀವಾ ನಿಶ್ಚಯೇನ ನ ಪಶ್ಯತಿ. ಇದಕ್ಕೆ ಆತ್ಮಸಮ್ಮೋಹ ಅಂದಿದೆ. ಪರಮಾತ್ಮನ ಬಗ್ಗೆ ಸರಿಯಾಗಿ ತಿಳಿಯಲು ಆಗದಿರುವಿಕೆ ಅಂತ ಅರ್ಥ. ಏತಾವಾನ್ ಆತ್ಮಸಮ್ಮೋಹ
ಯದ್ ವಿರುದ್ಧಸ್ಯ ಕಲ್ಪ, ಅದು ತಿಳಿದೇ ಇರೋದು ಬೇರೆದನ್ನು ತಿಳಿಯೋದು, ತಪ್ಪು ತಿಳಿಯೋದು. ಯತ್ ಪರಮಾತ್ಮಾಶ್ರಯ ಜೀವಾತ್ ನಿಶ್ಚಯೇನ ನ ಪಶ್ಯತಿ. ಜೀವಗಳನ್ನು ಪರಮಾತ್ಮನ ಆಶ್ರಯದಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದೇ ಹೋದರೆ ಅದೇ ದೊಡ್ಡ ದೋಷ. ಮೀನು ನೀರಲ್ಲಿದೆ ತಿಳ್ಕೊಂಡಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಸುಖವಾಗಿರುತ್ತೆ ಅಂತ ಅರ್ಥ. ಅದಕ್ಕೆ ಆ ಎಚ್ಚರ ಇಲ್ಲದೆ ಹೋಗಿಬಿಟ್ರೆ ಏನಾಯ್ತದು, ಅವಾಗ ಅದು ಒದ್ದಾಡಿ ಸಾಯುತ್ತೆ, ಅಷ್ಟು ಬೇರೆ ಇಲ್ಲ. ಆಗೋದಿಲ್ಲ, ತಿಳ್ಕೊಂಡಷ್ಟು ಸಾಕು. ಸಮುದ್ರ ಸ್ನಾನ ಎಲ್ಲ ಖಾಲಿ ಮಾಡೋಕ್ಕಾಗಲ್ಲ, ನೀರು ಒಂದು ಹನಿನೂ ಖಾಲಿ ಆಗಿರಲ್ಲ, ಗೊತ್ತಾಯ್ತಾ? ಅದು ನಮ್ಮ ಕಡೆ ಹೋಯ್ತೋ ಇಲ್ವೋ ಅಷ್ಟೇ. ದೇವ್ರನ್ನ ತಿಳ್ಕೊಂಡು ನಾವು ಅಷ್ಟಕ್ಕೋಲ್ಲ, ದೇವ್ರನ್ನ ಪೂರ್ತಿ ತಿಳ್ಕೊಂಡು ಇದು ಮಾಡೋಕ್ಕಲ್ಲ. ಊಟ ಅಷ್ಟೇ, ಅಡುಗೆ ಮಾಡ್ತಾರೆ ನೋಡೋಕೆ, ಅಡುಗೆ ಮಾಡಿ ನೋಡ್ತಾನೆ, ಇಷ್ಟೆಲ್ಲ ಊಟ ಮಾಡೋಕ್ಕಾಗಲ್ಲ ಅಂದರೆ ನಿನಗೊಬ್ಬರಿಗೆ ಮಾಡಿಲ್ಲ ಅಂತ ಹೇಳ್ತಾರಲ್ಲ. ನಮ್ಮ ಯೋಗ್ಯತೆ ಇಷ್ಟ, ನಮ್ಮ ಹೊಟ್ಟೆ ನಮ್ಮ ಸೈಜ್ ಹೊಡ್ಕೊಂಡು ಮುಗಿತಷ್ಟೆ. ನವ ಅಚಲ ಮಿತಿ ಕ್ರಿಯಾವಿಶೇಷಣಂ, ಅಚಲ ಕ್ರಿಯಾವಿಶೇಷಣ. ಪರಮಾತ್ಮನನ್ನು ನಾವು ಸರಿಯಾಗಿ ತಿಳಿತಾನೇ ಇಲ್ಲ, ಆ ಕ್ರಿಯಾವಿಶೇಷಣ. ಗುಣವಿಶೇಷಣ ಅಂದ್ರೇನು, ನಾಮವಿಶೇಷಣ ಅಂದ್ರೇನು, ಅಬ್ಜೆಕ್ಟಿವ್. ಇದು ಅಡ್ವರ್ಬ್. ಇದು ಬೇಗ ಬಾ, ಬೇಗ ಮತ್ತು ಯಾವುದಕ್ಕೆ ಅಪ್ಲೈ ಈಗ, ವಾಕ್ಯ. ಅದೇನಾಯ್ತು ಅದೀಗ ಅಡ್ವರ್ಬ್. ಬೇಗ ಬಂದವನು, ಅವಾಗೇನಾಯ್ತು ಅಬ್ಜೆಕ್ಟಿವ್ ಆಗಿ. ಸೊ ಅದೇ ಪದನೇ ಯಾರ ಜೊತೆ ಸೇರಿಸ್ತೇವೆ ಅನ್ನೋದ್ರ ಮೇಲೆ ಅದು ವರ್ಬಿಂದ ಸೇರಿದ್ರೆ ಅಡ್ವರ್ಬ್, ಇದು ಸೇರಿದ್ರೆ ಅಡ್ಜೆಕ್ಟಿವ್. ಅಡ್ವರ್ಬ್ ಏನಿದೆ, ಜೀವಾನ್ ನಿಶ್ಚಯೇನ ನಪಶ್ಯ ಅಚಲಂ, ನಿಶ್ಚಯೇನ ಗೊತ್ತೇ ಇಲ್ಲ ಇವನಿಗೆ, ಅಲ್ಲಿಗೆ ಕ್ರಿಯಾವಿಶೇಷಣ. ಪಶ್ಯತಿ ಅನ್ನೋದಕ್ಕೆ ವಿಶೇಷಣ, ಪಶ್ಯತಿ ವರ್ಬು, ಅಚಲಂ ಏನಾಯ್ತು ಈಗ ಅಡ್ವರ್ಬ್ ಆಯ್ತು ಅಷ್ಟೇ. ಅದು ಖಂಡಿತ ತಿಳಿದಿಲ್ಲ ಅಂತ ಅರ್ಥ, ಖಂಡಿತ ತಿಳಿದಿಲ್ಲ. ಇದು ತಂತ್ರ ಭಾಗವತೆ, ಅಚಲಮಿತಿ ಕ್ರಿಯಾವಿಶೇಷಣ. ತಂತ್ರ ಭಾಗವತ ತಂತ್ರ, ಹೀಗೆ ಅನೇಕ ಗ್ರಂಥಗಳು ಉಲ್ಲೇಖ ಮಾಡ್ತಾರೆ. ಯನ್ನಾಮ ಕೃತಿಭಿರ್ಗ್ರಾಹ್ಯಂ ಪಂಚವರ್ಣಮಬಾಧಿತಂ ವ್ಯರ್ಥೋ ನಾಪ್ಯರ್ಥವಾದೋಯಂ ದ್ವಯಂ ವಿಂದಂತಿ ಸೂರಯಃ. ಯನ್ನಾಮ ಆಕೃತಿಭಿರ್ಗ್ರಾಹ್ಯಂ, ಒಂದು ವಸ್ತು ತಿಳ್ಕೊಬೇಕಾದ್ರೆ ಆಕೃತಿ ಬೇಕು, ನಾಮ ಬೇಕು, ಹೆಸರು ಬೇಕು. ಅವ್ರ ಹೆಸರೇನು, ಅವ್ರು ಹೇಗಿದ್ದಾರೆ, ಎರಡು ಪರದ ಹೆಸರು ಕೃತಿ ಎರಡು ಬೇಕು. ಪಂಚವರ್ಣಮಬಾಧಿತಂ ವ್ಯರ್ಥೋ ನಾಪ್ಯರ್ಥವಾದೋಯಂ ದ್ವಯಂ ವಿಂದಂತಿ. ಇದೆರಡು ದೇವರಿಗೆ ಗೊತ್ತು, ಜ್ಞಾನಿಗಳಿಗೆ ಗೊತ್ತು, ದೇವರಿಗೆ ಗೊತ್ತಿಲ್ಲ. ಅಯಂ ವ್ಯರ್ಥವಾದೋ ನಾ ಭವತಿ ಕಿಂತು ಅರ್ಥವಾದ. ಯಾವ ಅಧ್ಯಾತ್ಮ ಏನು ತಿಳ್ಕೊಂಡಿದ್ದೇವೆ ನಾವೀಗ, ಅರ್ಥವಾದ ಬೇರೆ, ವ್ಯರ್ಥವಾದ ಬೇರೆ. ಅಯಂ ವ್ಯರ್ಥವಾದೋ ನ ಭವತಿ ಕಿಂತು ಅರ್ಥವಾದ. ವ್ಯರ್ಥವಾದ ಅಂಬೋದು ವೇಸ್ಟು, ಅರ್ಥವಾದ ಅಂಬೋದು ಸಾರ್ಥಕವಾದವಾದ ಅರ್ಥವಾದ. ಇದು ನಿರರ್ಥಕವಾದವಾದ, ಒಂದು ವೇಸ್ಟ್ ಅಂತ, ವೇಸ್ಟ್. ಅರ್ಥೋ ನಾಪ್ಯರ್ಥವಾದೋಯಂ ದ್ವಯಂ ವಿಂದಂತಿ ಇದ್ರ ವ್ಯತ್ಯಾಸ ಜ್ಞಾನಿಗಳಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಜಗತ್ ಪರಮೇಶ್ವರಂಚ ದ್ವಯಂ ವಿಂದಂತಿ ಜ್ಞಾನಿನಃ. ಜಗತ್ತನ್ನು ತಿಳಿಬೇಕು, ದೇವರನ್ನು ತಿಳಿಬೇಕು, ಜ್ಞಾನಿಗಳ ಲಕ್ಷಣ. ಜಗನ್ನಾಥ ಅಂತ ಹೇಳಿದಾಗ ಏನು ಜ್ಞಾನ ಇರಬೇಕು ಅವನಿಗೆ, ನಾಥ ಜ್ಞಾನ ಇರಬೇಕು. ಆದ್ದರಿಂದ ಜಗನ್ನಾಥ ಅಂದರೆ ದೇವರನ್ನು ತಿಳಿಬೇಕಾದ್ರೆ ಎಲ್ಲ ಜ್ಞಾನ ನಮಗೆ ಬೇಕು. ಜ್ಞಾನಿನಃ ಪಂಚಾತ್ಮಕಂ ಬಂತು, ಅದಕ್ಕೆ ಅರ್ಥ ಹೇಳ್ತಾರೆ. ಪಂಚಭೂತಾತ್ಮಕಂ ವಿಶ್ವಂ ಭ್ರಾಂತಿ ಸಿದ್ಧಂ ಅಪಂಡಿತಾ ವದಂತಿ ಪಂಡಿತಾ ಸ್ವದ್ಧ ಜಗದಾಹುರಬಾಧಿತಂ. ಜಗತ್ತನ್ನು ತಿಳಿದಿರೋ ಜ್ಞಾನಿಗಳು ಇಲ್ಲಾಗಿಲ್ಲ ಏನೋ ಭ್ರಾಂತಿ ಅಂತ ಕರೀತಾರೆ, ಭ್ರಾಂತಿ ಸಿದ್ಧ ಅಂತಾರೆ, ತಪ್ಪದು. ಜ್ಞಾನಿಗಳು ಹಾಗೆ ಹೇಳೋದಿಲ್ಲ, ದೇವರಿಂದ ಅನುಗ್ರಹಿತವಾಗಿದೆ, ಇದು ಅಬಾಧಿತವಾಗಿದೆ ಅಂತಲೇ ಹೇಳ್ತಾರೆ. ಪ್ರವಾಹ ರೂಪೇಣ ಸದಾ ವಿಷ್ಣೋರಿಚ್ಛಾವಶೇ ಸ್ಥಿತಂ ಮಿತಿ ಚ. ಇದು ಯಾವಾಗಲೂ ಇದ್ದೇ ಇರುತ್ತೆ, ದೇವರಿದ್ದಾಗಿರೋದಿಲ್ಲ. ದೇವರಿದ್ದಾಗಿರೋದು ಅಂದರೆ ಏನು, ಚೇಂಜ್ಲೆಸ್. ಜಗತ್ತು ಚೇಂಜ್ ಆಗ್ತಾ ಇರುತ್ತೆ. ಆದ್ದರಿಂದ ಇರುವಿಕೆ ಎಂಬುದು ಕಾಮನ್, ಆದರೆ ಅದೇ ರೀತಿ ಇರುವಿಕೆ ದೇವರಿಗೆ. ನಾವು ಬದಲಾಗಿರಬೇಕೇ ನಮ್ಮದು. ಹಾಲು ಇರುತ್ತೆ, ಮರು ದಿವಸಕ್ಕೆ ಹಾಗಿಲ್ಲ, ಹೋಯ್ತಾಗಲಿ. ಏನಾಗಿದೆ ಅದೀಗ, ಹಾಲು ಅಲ್ಲ ಇದೀಗ, ಅರ್ಥ ಆಯ್ತಾ? ಪಾತ್ರೆಯಲ್ಲಿ ಹಾಕಿಟ್ಟಿದ್ದಾರೆ, ಪಾತ್ರೆ ಏನೂ ಆಗಲಿಲ್ಲ, ಹಾಲು ಇಪ್ಪತ್ತಾಗಿದೆ ಈಗಾಗಲೇ. ಅದಕ್ಕೇನಾಯಿತು, ಇರೋ ಶಕ್ತಿ ಇಲ್ಲ ಅದಕ್ಕೆ ಇರಲಿಕ್ಕೆ. ಅಲ್ಲಿ ಕಥೆ ಮುಗಿತು. ಎಂಥ ಹೂ ಹಾಕಿರ್ತಾರೆ, ಸಾಯಂಕಾಲ ಎಲ್ಲ ಬಿಟ್ಟು ಆಮೇಲೆ ನೋಡೋಕ್ಕಾಗಲ್ಲ, ಆ ರೀತಿ ಆಗಿಬಿಟ್ಟಿರ್ತಾರೆ. ಮೊದಲು ತೆಗೆಯೋದನ್ನ ಅಂತ ಹೇಳ್ತಾರೆ, ಅಷ್ಟು ವಿಕಾರ ಹೊಂದಿಬಿಡುತ್ತೆ. ಅದೇ ಹೂ ಒಂದೇ ರೀತಿ ಇದ್ದಿದ್ರೆ ಪ್ಲಾಸ್ಟಿಕ್ ಮಾಡಿಬಿಟ್ಟ, ಬಟ್ ಏನಿಲ್ಲ ಅದರೊಳಗೆ, ಇದೇ ಇಲ್ಲ, ಲೈಫೇ ಇಲ್ಲ, ಹಾಗಾಯಿತು. ಇದೆಲ್ಲ ನೋಡಬೇಕು ನಾವು. ಅನಿತ್ಯ ವಸ್ತುಗಳನ್ನು ನಮ್ಮ ದೇಹ ನೋಡ್ಕೊಳ್ಳೋಕೆ ನಮಗೆ ಆಗದೆ ಹೋದರೆ ಒಂದೇ ದಿವಸದಲ್ಲೇ ಹೂವಿಗೆ ಅಷ್ಟೇ, ಒಂದೇ ದಿವಸ ಮುಗೀತು. ಕೆಲವು ಸ್ವಲ್ಪ ಜಾಸ್ತಿ ಇರೋದು ಅಷ್ಟೇ. ಅದು ಸಾಮಾನ್ಯವಾಗಿ ತುಂಬ ಬೇಗ, ಇಡೀ ದಿವಸ ಕೂಡ ಇರೋದಿಲ್ಲ ಅದು, ಸಾಯಂಕಾಲಕ್ಕೆ ಕಾಣದಂತೆ ಆಗಿಬಿಡೋದು.
ವದಂತಿ ಎಷ್ಟೋ ಪ್ರಾಣಿಗಳು ಅವತ್ತೇ ಒಂದು ದಿವಸದ ಆಯುಷ್ಯ, 2 ದಿವಸದ ಆಯುಷ್ಯ, ಅದು 50 10 ವರ್ಷ 20 ವರ್ಷ ಎಲ್ಲ ಕರಿ ಆಗ್ತಾ ಹೋಗ್ಬಿಡ. ಐಡಿಯಲ್ ಆಯುಷ್ಯ ಮನುಷ್ಯನಿಗೊಂದು ಐಡಿಯಲ್ ಅದು. ಅಭಾ ಪಂಚಭೂತಾತ್ಮಕಂ ವಿಶ್ವಂ ಭ್ರಾಂತಿಸಿದ್ಧಮ ಪಂಡಿತಾ ವದಂತಿ ಪಂಡಿತಾ ಸ್ವದ್ಧ. ಪಂಡಿತ ಅದ್ಧ ಅಂದರೆ ಸರಿಯಾಗಿ ಹೇಳ್ತಾರೆ ಅಂತ ಅರ್ಥ. ಜಗದಾಹುರ ಅಬಾಧಿತಂ, ಅಬಾಧಿತ ಜಗತ್ತಯ ಸತ್ಯವಾದ ಜಗತ್ತಿದು ಅಂತ ಹೇಳ್ತಾರೆ. ಪ್ರವಾಹ ರೂಪೇಣ ಸದಾ ವಿಷ್ಣೋರಿಚ್ಛಾವಶೇಷಿತಂ. ಪ್ರವಾಹ ರೂಪದಲ್ಲಿದೆ ಅಂತಷ್ಟು ಆಟೋಮೆಟಿಕ್ ತಿಳ್ಕೊಂಡ್ಬಿಡ್ಬೇಡ, ಯಾರು ಅನುಗ್ರಹದಿದೆ ಅಷ್ಟೇ. ಮತ್ತು ಏಕಾದಶ ತಾತ್ಪರ್ಯ ಅಷ್ಟಾವಿಂಶೋಧ್ಯಾಯ. ಈಗ ಉಳಿದಿದ್ದು ಏಕೋನತ್ರಿಂಶ ತ್ರಿಂಶ, ಎರಡಕ್ಕೆ ಉಪದೇಶ ಮುಗೀತು. ಏಕತ್ರಿಂಶ ಮುಂದಿನ ವಿಷಯ ಹೇಳ್ತಾರೆ, ಅದು ನಾಳೆ. ನಾಳೆ ಅಂದರೆ ನಾಳೆನೇ, ಏನು ವ್ಯತ್ಯಾಸ ಇಲ್ಲ.